ಬಸವ ಮೇಟಿ ಅವರಿಗೆ ಗೌರವ ಸಮರ್ಪಣೆ ಗದಗ್ವಾಣಿ ದಿನಪತ್ರಿಕೆಯಿಂದ. ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಶ್ರೀಯುತರು. ಅವರ ಅಭಿಮಾನಕ್ಕೆ, ಅವರ ಹಾರೈಕೆಗೆ ಗದಗ್ವಾಣಿ ತಂಡ ಸದಾ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ. ಗೌರವ ಸಮರ್ಪಣೆ ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ. ಗೌರವಾನ್ವಿತ ಶಾಸಕರಿಗೆ ಇದೀಗ ಗೌರವ ಸಮರ್ಪಣೆ. ಧನ್ಯವಾದಗಳು. ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಗದಗವಾಣಿ ಟಿವಿ ಚಾಲನದ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರಿಗೆ ಸಂದೇಶವನ್ನು ಕೊಟ್ಟು ನಿರ್ಮಿಸಿದಂಥ ಶಾಸಕರಾದಂಥ ಸನ್ಮಾನ್ ಶ್ರೀ ಮಲ್ಲಪ್ಪಣ್ಣ ಮೇಟಿಯವರೇ, ಈ ಮಂಜುನಾಥ್ ಎಸ್ ರಾಠೋಡ್ ಪ್ರಧಾನ ಸಂಪಾದಕರೇ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಸ್ವಾಮೀಜಿಗಳೇ, ಸಹೋದರಿ ವೀಣಾ ಕಾಶ್ಯಪ್ಪನವರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿದಂಥ ಯಾವತ್ತು ಅಭಿಮಾನಿ ಬಂಧುಗಳೇ, ಒಂದು ಪತ್ರಿಕೆ ನಡೆಸೋದು ಒಂದು ಆನಿ ಸಾಕದಂಗ. ಅದರಲ್ಲಿ ಒಂದು ಯಶಸ್ವಿ ಪತ್ರಿಕೆ ಆಗಬೇಕು ಅಂತಂದ್ರೆ ಅದಕ್ಕೆ ಬಹಳಷ್ಟು ಪರಿಶ್ರಮ ಇದೆ. ಅಂತಹ ಸಾಹಸವನ್ನು ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಮಾಡ್ತಾ ಇದೆ. ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ 4 ಸ್ತಂಭಗಳು ಅಂತ ಹೇಳ್ತೇವೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅದೇ ರೀತಿಯಲ್ಲಿ ಇದು ಒಂದು ಕೂಡ ಪತ್ರಿಕಾ ರಂಗ ಕೂಡ ಒಂದು. ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಪತ್ರಿಕೆಗಳನ್ನು ಕಂಡು ಓದತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ನಾವೆಲ್ಲ ಇಂತಹ ಪತ್ರಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನಿಜವಾಗಿಯೂ ಯಾರು ಸಮಾಜದಲ್ಲಿ ವಂಕು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ ಅನೇಕ ಪತ್ರಿಕೆಗಳಿಗೆ, ಅಂಥವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಪತ್ರಿಕೆಗಳಲ್ಲಿಯೂ ಕೂಡ ಬಹಳಷ್ಟು ನಮೂನೆ ಇದೆ. ಕೆಲವು ಪತ್ರಿಕೆಗಳು ನಡೆಸಲೇಬೇಕು ಅನ್ನೋ ಸಲುವಾಗಿ ನಡೆಸ್ತಕ್ಕಂಥ ಪತ್ರಿಕೆಗಳು, ಕೆಲವು ಪತ್ರಿಕೆಗಳು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು, ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕು. ಇದು ಬಹಳ ಸಾಹಸದ ಕೆಲಸ. ಆ ಕೆಲಸವನ್ನು ಗದಗವಾಣಿ ಮಾಡ್ತಾ ಇದೆ. ಅದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಯಾರು ಸಾಧಕರಿದ್ದಾರೆ ಅವರೆಲ್ಲ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವ ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚು ಸಮಾಜಮುಖಿ ಸೇವೆ ಮಾಡುವ ಸಲುವಾಗಿ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈಗಾಗಲೇ ಗುರುರಾಜ್ ಹೊಸಕೋಟೆ ಅವರು ಹಾಡು ಹಾಡಿದರು. 25 ವರ್ಷಗಳ ಹಿಂದೆ ಅವ್ರ ಹಾಡನ್ನು ಕೇಳ್ಕೊಂತ ಬಂದಿದ್ದೇವೆ. ಬಾಗಲಕೋಟೆಯ ವಲ್ಲಭಾಯಿ ಚೌಕ್ನಲ್ಲಿ, ಬಹುಶಃ ಅವ್ರು ನೆನಪಿರ್ಲಿಕ್ಕಿಲ್ಲ, ಅವಾಗ ನಾವು ಸಣ್ಣವ್ರೆ. ಆವಾಗ ಅವ್ರು ಹಾಡಿದ್ದ ಹಾಡ ಕಲೆತ್ತು ಹುಡುಗಿ ಕುದುರೆ ಡಡಿಗಿ, ಈ ಹಾಡ ಇದು ಅತ್ಯಂತ ಫೇಮಸ್ ಹಾಡಾಗಿತ್ತು. ಅವರು ಇವತ್ತಿಗೂ ಸಹಿತ ಕಂಠದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇನ್ನೂ ಹೆಚ್ಚು ಸುಮಧುರವಾದಂಥ ಕಂಠ ಇದೆ ಹೊಸಕೋಟೆ ಅವ್ರದ್ದು. ಇಂಥ ಕಲಾವಿದರಿಗೆ ನಾವು ಗುರುತಿಸಿ ನಾವು ಸಮಾಜಕ್ಕೆ ಅವರು ಸಲ್ಲಿಸಿದಂಥ ಸೇವೆಯನ್ನು ಕೂಡ ಸ್ಮರಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಗದಗವಾಣಿ ಪತ್ರಿಕೆಗೆ ಹಾರೈಸಿದಂಥ ತಮ್ಮೆಲ್ಲರಿಗೂ ಸಹಿತ ಸಹಸ್ರ ವಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು, ನಾನು ಬೇರೆ ಕಡೆ ಹೋಗೋದ್ರಿಕಂತ ವೇದಿಕೆ ಬಿಟ್ಟು ನಿರ್ಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಗೌರವ ಸಮರ್ಪಣೆ ಗದಗವಾಣಿ ಕನ್ನಡ ದಿನಪತ್ರಿಕೆ ವತಿಯಿಂದ ಅದ್ದೂರಿ ಸಮಾರಂಭಕ್ಕೆ ಆಗಮಿಸಿ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಪತ್ರಿಕೋದ್ಯಮದ ತತ್ವದ ಬಗ್ಗೆ ವಿಸ್ತೃತವಾಗಿ 2 ನುಡಿಗಳಲ್ಲಿ ಬಿಚ್ಚಿಟ್ಟರು. ನಾವು ನೀವು ಎಂದು ನಿರೀಕ್ಷೆ ಮಾಡದಂತಹ ಅದ್ಭುತ ಸಾಕ್ಷಿಯಾಗಬೇಕು. ಅಖಿಲ ಭಾರತ ವೀರಶೈವ ವೇದಿಕೆಯ ರಾಜ್ಯಾಧ್ಯಕ್ಷರು
ವರ್ಷಗಳ ನಮ್ಮ ಸಾಧನೆಯ ಹೆಗ್ಗುರುತು ಸ್ಮರಣ ಸಂಚಿಕೆ. ಗದಗ, ಬಾಗಲಕೋಟೆ, ಕೊಪ್ಪಳ ಸೇರಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವ ಅನೇಕ ಸ್ಮಾರಕಗಳು ನಮ್ಮ ಸಾಧನೆಗಳ ಹೆಗ್ಗುರುತು ಇದೀಗ ಲೋಕಾರ್ಪಣೆಗೊಳ್ಳುತ್ತಿದೆ. ಜಗತ್ತಿಗೆ ಪ್ರಸಿದ್ಧವಾದ ವಾಸ್ತುಶಿಲ್ಪದ ಮುಖವಾಣಿ, ಮುಖಪುಟ ಗದಗ್ವಾಣಿಯ ಸ್ಮರಣ ಸಂಚಿಕೆಯಲ್ಲಿದೆ. ಕನ್ನಡ ನಾಡಿನ ಅನೇಕ ದಿಗ್ಗಜರಿಂದ ಲೋಕಾರ್ಪಣೆ. ಧನ್ಯವಾದಗಳು. ಗದಗ್ವಾಣಿ ಟಿವಿ ಚಾನೆಲ್ನ 2ನೇ ವಾರ್ಷಿಕೋತ್ಸವ ಪ್ರಯುಕ್ತ ಹಮ್ಮಿಕೊಂಡಂಥ ಗದಗ್ವಾಣಿ ಗಾನ ಕೋಗಿಲೆ ಸೀಸನ್ 3 ಹಾಗೂ ಕರ್ನಾಟಕ ಗಾಯಕ ಸನ್ಮಾನ 2023 ರಾಜ್ಯ ಪ್ರಶಸ್ತಿ ಪ್ರದಾನದ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು, ನಡೆದಾಡುವ ಗುರುಗಳು, ನಡೆದಾಡುವ ದೇವರೇ, ನಮ್ಮ ಮನೆ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಿದ್ದನಕೊಳ್ಳ ಸುಕ್ಷೇತ್ರದ ಶ್ರೀಗಳ ಪಾದಕ್ಕೆ ಶಿಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅಣೆಮಣೆದು, ಅದೇ ರೀತಿ ಪರಮ ಪೂಜ್ಯ ಶ್ರೀ ಹೆಬ್ಬಳ್ಳಿ ಅಜ್ಜನವರು ವೇದಮೂರ್ತಿ ಶಂಕರಯ್ಯ ಹಿರೇಮಠ ಸುಕ್ಷೇತ್ರ ಸಿಕ್ಕೇರಿ ಮಠದ ಶ್ರೀಗಳ ಪಾದರದಕ್ಕೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಉದ್ಘಾಟನೆಯನ್ನು ಮಾಡಿ ತೆರಳಿರುವಂಥ ಹಿರಿಯರು, ಮಾರ್ಗದರ್ಶಕರು, ಬಾಗಲಕೋಟೆ ಮತಕ್ಷೇತ್ರದ ಶಾಸಕರು ಆದಂಥ ಮಾನ್ಯ ಶ್ರೀ HY ಮೇಟಿ ಸರ್ ಅವರೇ, ಅದೇ ರೀತಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ತೆರಳಿರುವಂಥ ಮಾಜಿ MLC ಅವರಾದಂಥ ಸೋದರರಾದಂಥ ನಾರಾಯಣ ಸಾಬ್ ಬಾಂಡ್ಗಿ ಸರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆದಂಥ ಪ್ರಕಾಶ್ ಬಿರಾದಾರ್ ಅವರೇ, RM ರಾಯಬಾಗಿ ಅವರೇ, ಅದೇ ರೀತಿ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಚಲನಚಿತ್ರ ನಟಿಯರಾದಂಥ ಸೋದರಿ ಪ್ರೇಮಾ ಅವರೇ, ಹಾಗೂ ಅವರಿವರನ್ನದೇ ಸಮಯದ ಅಭಾವ ಇರೋದ್ರಿಂದ ತಮ್ಮನ್ನೆಲ್ಲ ಇಷ್ಟೊತ್ತರೆಗೂ ಮನರಂಜಿಸಿರುವ ಬಹಳ ಆತ್ಮೀಯರು, ನಮ್ಮ ಸಾಕಷ್ಟು ಕಾರ್ಯಕ್ರಮದಲ್ಲಿ ತಮ್ಮ ಗಾಯನದ ಮೂಲಕ ಆಶೀರ್ವಾದ ನೀಡಿ ಹಿರಿಯರು ಯಾವತ್ತೂ ಕೂಡ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಆಡೋದಕ್ಕೆ ಆಯುರಾರೋಗ್ಯ ಆಯುಷ್ಯನ ಕೊಡಲಿ ಅಂತೇಳಿ ಗುರುರಾಜ್ ಹೊಸಕೋಟೆ ಅವರ ಪರವಾಗಿ ದೇವರಲ್ಲಿ ಬೇಡ್ಕೊಳ್ತಾ, ಅದೇ ರೀತಿ ಸಮಯದ ಅಭಾವ ಇರೋದ್ರಿಂದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಚಲನಚಿತ್ರದ ನಟಿಯರೇ, ಕಿರುತೆರ ನಟಿಯರೇ ಹಾಗೂ ಬಿಡುಗಡೆ ಆಗಲಿರುವ ಹಲವಾರು ಚಲನಚಿತ್ರದ ಬೇರೆ ಬೇರೆ ಚಿತ್ರತಂಡದವರು ಆಗಮಿಸಿದರೆ ಅವರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮದ ಉಪಸಂಪಾದಕರು ಆದಂಥ ಸದ್ದಾಂ ಹುಸೇನ್ ಜಿಗ್ಳೂರವರೇ ಹಾಗೂ ಸಹ ಸಂಪಾದಕರು ಆದಂಥ ಅಲ್ಲಾಬಕ್ಷ ನದಾಫ್ ಅವರೇ, ಈ ಒಂದು ಗದಗ ವಾಣಿ ಪತ್ರಿಕೆಯ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ, ಈ ಪತ್ರಿಕೆಯ ತೆರೆ ಹಿಂದೆ ತೆರೆ ಮುಂದೆ ಕೆಲಸ ಮಾಡುವಂಥ ಎಡಿಟರ್ನ ಒಳಗೊಂಡಂತೆ ಎಲ್ಲ ಪ್ರಿಂಟಿಂಗ್ ಆಗಿರ್ಬೋದು, ಇತರ ಎಲ್ಲ ಸಹಭಾಗಿತ್ವದ ಎಲ್ಲ ನನ್ನ ಸಹೋದರರೇ ಹಾಗೂ ಈ ಕಾರ್ಯಕ್ರಮದ ನಿರೂಪಕರೇ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಎಲ್ಲ ತೆರೆ ಹಿಂದೆ ಕೆಲಸ ಮಾಡುವಂಥ ಎಲ್ಲ ನನ್ನ ಸಹೋದರರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಆಗಮಿಸಿದಂಥ ಬಾಗಲಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಗುರು ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ನೆಚ್ಚಿನ ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದವರೇ, ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಾಕಷ್ಟು ಸಮಯದಿಂದ ನಾವೆಲ್ಲ ಮಾತಾಡೋದನ್ನೇ ನೀವು ಕೇಳ್ತಾ ಇದ್ದೀರಾ. ನೀವು ನೋಡೋಕೆ ಬಂದಿರೋದು ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವೆರಡೇ ಮಾತಾಡಿ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಣು ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಯಾವತ್ತೂ ಕೂಡ ಗದಗ್ವಾಣಿಯವರು ಕಳೆದ ಪ್ರಥಮ ವರ್ಷದ ವಾರ್ಷಿಕೋತ್ಸವಕ್ಕೂ ಕೂಡ ನನ್ನನ್ನು ಆಮಂತ್ರಣ ನೀಡಿದ್ರು. ಕಾರಣಾಂತರಗಳಿಂದ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವ್ರು ಹೇಳಿದ್ರು ಮಾತಾಡ್ತಾ, ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ವಿ ಅಂತೇಳಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನೀವು ಮಾಡಿದಕ್ಕೋಸ್ಕರ ಗದಗ್ವಾಣಿ ಸಂಪಾದಕರಿಗೂ ಹಾಗೂ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಇವತ್ತು ಗಜೇಂದ್ರಗಡ ಗದಗಿಗೆ ಸೀಮಿತ ಆಗಲಾರ್ದೇ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೇ ರೀತಿ ಅವರ ಪತ್ರಿಕಾ ಮಾಧ್ಯಮ ಮುಂದೆ ಹೊರೀಲಿ, ರಾಜ್ಯಾದ್ಯಂತ ಇನ್ನೂ ಹೆಚ್ಚು ಹೆಚ್ಚು ಹೆಸರು ಮಾಡಲಿ. ಇವತ್ತು ಕಾರ್ಯಾಂಗ ಶಾಸಕಾಂಗ ಯಾವ ರೀತಿ ಕೆಲಸ ಮಾಡುತ್ತೋ ಪತ್ರಿಕಾ ಉದ್ಯಮನೂ ಕೂಡ ಇವತ್ತು ಹಲವಾರು
ಭ್ರಷ್ಟಾಚಾರ ಆಗಿರ್ಬೋದು, ಇವತ್ತು ದಿನನಿತ್ಯ ರಾಜಕೀಯ ವಿಷಯಗಳಾಗಿರ್ಬೋದು, ಸಾಂಸ್ಕೃತಿಕ ಕ್ರೀಡೆ ಹಾಗೂ ಎಲ್ಲವನ್ನು ಒಳಗೊಂಡಂತೆ ಜನರಿಗೆ ಬಿತ್ತಿಸುವಂಥ ಇವತ್ತು ದೃಶ್ಯ ಮಾಧ್ಯಮ ಒಂದು ಕಡೆ ಆದರೆ ಪ್ರಿಂಟ್ ಮೀಡಿಯಾ ಇನ್ನೊಂದು ಕಡೆ ಕೆಲಸ ಮಾಡ್ತದೆ. ಈ ಒಂದು ಕೆಲಸದಲ್ಲಿ ಸಾಕಷ್ಟು ಅವರು ಅಡೆತಡೆಗಳನ್ನು ಅನುಭವಿಸಿದ್ರು ಕೂಡ ದಿಟ್ಟತನದಿಂದ ಹೆಜ್ಜೆ ಇಡಬೇಕಾದಂಥ ರಂಗ ಯಾವುದಾದ್ರೂ ಇದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಸಿದ್ದನಕೊಳ್ಳ ಮಠ, ಕಿರುತೆರೆಯರ ಮಠ, ಇವತ್ತು ಕಲಾ ಪೋಷಕರ ಮಠ ಒಂದು ಕಡೆ ಆದರೆ ಇವತ್ತು ಇನ್ನೊಂದು ಕಡೆ ಗದಗ ವಾಣಿಯವರ ವತಿಯಿಂದ ಹಮ್ಮಿಕೊಂಡಂಥ ಹಲವಾರು ಚಿತ್ರತಂಡದವರು ಹಾಗೂ ಕಿರುತೆರೆ ನಟಿಯರನ್ನ ಕರೆಸಿದರೆ. ಇವತ್ತು ಪತ್ರಿಕಾ ಮಾಧ್ಯಮದ ಜೊತೆಗೆ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ, ಅದೇ ರೀತಿ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡೋದ್ರ ಮೂಲಕ ಇವತ್ತು ಪತ್ರಿಕಾ ಮಾಧ್ಯಮ, ಚಿತ್ರೋದ್ಯಮ ಎರಡೂ ಕೂಡ ಸಮ್ಮಿಲನಗೊಂಡಂತ ಇವತ್ತು ವೇದಿಕೆ ಯಾವುದಾದ್ರೂ ಇದ್ರೆ ಇದು ಗದಗ ವಾಣಿಯವರ 2ನೇ ವಾರ್ಷಿಕೋತ್ಸವ ವೇದಿಕೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಗುರುರಾಜ್ ಹೊಸಕೋಟೆ ಸರ್ ಅವರು ಹೇಳಿದ್ರು, ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಇಲ್ಲಿ ದೊಡ್ಡದಾದಂಥ ಒಂದು ಅಕಾಡೆಮಿ ಆಗಬೇಕು, ಅವರಿಗೆ ಪೋಷಿಸುವಂಥದ್ದು ಇಲ್ಲೇ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ಅಂತೇಳಿ. ಖಂಡಿತವಾಗ್ಲೂ ಇವತ್ತು ಸಿದ್ದನಕೊಳ್ಳ ಮಠ ಒಂದಿದೆ, ಅವ್ರ ಜೊತೆಗೆ ಅವ್ರ ಶಿಷ್ಯರಾಗಿ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ, ಅಕಾಡೆಮಿಯನ್ನು ಮಾಡೋಣ ಮುಂದಿನ ದಿನಮಾನದಲ್ಲಿ ಅಂತ ಹೇಳ್ತಾ ಉತ್ತರ ಕರ್ನಾಟಕದ ಕಲಾವಿದರನ್ನು ಪೋಷಿಸುವಂಥ ಕೆಲಸ ನಾವು ಮುಂದಿನ ದಿನಮಾನದಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ. ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಅವರು ಬೆಳೆಸುವಂಥ ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಏನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅಣು ಮಾಡಿಕೊಡ್ತಾ ಪತ್ರಿಕಾ ಮಾಧ್ಯಮಕ್ಕೆ ಗದಗ ವಾಣಿಯವರಿಗೆ ಮತ್ತೊಮ್ಮೆ ಶುಭವನ್ನು ಕೋರಿ ಅವರು 2ನೇ ವಾರ್ಷಿಕೋತ್ಸವ 100 ವರ್ಷ ಪೂರೈಸಲಿ, ಜೊತೆಗೆ ರಾಜ್ಯಾದ್ಯಂತ ಅವರ ಹೆಸರು ಮಾಡಲಿ, ಇನ್ನೂ ಹೆಚ್ಚು ಉತ್ತಮ ಸ್ಥಾನಕ್ಕೆ ಅವರ ಪತ್ರಿಕಾ ಒಂದು ಗದಗ ವಾಣಿ ಬೆಳೀಲಿ ಅಂತೇಳಿ ಅವರಿಗೆ ಶುಭವನ್ನು ಕೋರ್ತಾ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ಗುರುಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ, ಎಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡುವಂಥ ಗುರುಗಳಿದ್ರೆ ಅದು ಸಿದ್ದನಕೊಳ್ಳ ಶ್ರೀಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಂತ ಒಂದು ಶ್ರೀಗಳ ಮಾರ್ಗದರ್ಶನ ನಿಮಗಿದೆ, ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ, ನಿಮಗಿನ್ನ ಹೆಚ್ಚಿನ ಬೆಳವಣಿಗೆ ಆಗಲಿ ಅಂತೇಳಿ ಶುಭವನ್ನು ಕೋರಿ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ. ರೀಟಾ ದೊಡ್ಡಮನಿಯವರನ್ನ ಒಳಗೊಂಡು ಗದಗ ವಾಣಿ ಕನ್ನಡ ದಿನಪತ್ರಿಕೆ ವತಿಯಿಂದ ಗೌರವ ಸಮರ್ಪಣೆ. ನಿಮ್ಮಿಂದ ನಿರೀಕ್ಷೆ ಮಾಡುವುದು ಇಷ್ಟೇ ಬಂಧುಗಳೇ, ಒಂದು ಬಾರಿ ಜೋರಾದ ಚಪ್ಪಾಳೆ ತಟ್ಟೋಣ, ಹರಿಸಿ ಹಾರೈಸೋಣ. ಸಮಸ್ತ ಜನತೆಗೆ ನನ್ನ ಪ್ರಥಮ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಂಥ ನಮ್ಮ ಸಿದ್ದನಕೊಳ್ಳದ ಶಿವಕುಮಾರ ಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಈ ಬಾಗಲಕೋಟೆ ಜಿಲ್ಲೆ ಇಡೀ ನಮ್ಮ ದೇಶದಲ್ಲಿ ಸುಮಾರು ಸ್ವಾಮೀಜಿಗಳನ್ನಂತ ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲೆ. ನಮ್ಮ ಕಾಶಿ ಪೀಠದ ಮೂಲ ಚಂದ್ರಶೇಖರ ಸ್ವಾಮೀಜಿಯವರು ಹಾಗೂ ನಮ್ಮ ಶ್ರೀಶೈಲ ಜಗದ್ಗುರುಗಳು ಹಾಗೂ ನಮ್ಮ ಈಗ ಕೇದಾರನಾಥಕ್ಕೆ ನೂತನವಾಗಿ ಪಟ್ಟಾಭಿಷೇಕ ಹೊಂದಿರತಕ್ಕಂಥ ನಮ್ಮ ಕಣಿವೆ ಕುಪ್ಪಿನ ಸ್ವಾಮೀಜಿಯವರು ಹಾಗೂ ಎಲ್ಲ ಬಾಗಲಕೋಟೆ ಈ ವೀರಶೈವ ಸಮಾಜದ ಮೇಯ್ನ್ ಸ್ವಾಮೀಜಿಗಳು ಏನಿದ್ದಾರೆ ಎಲ್ಲರೂ ಸಹ ಈ ಬಾಗಲಕೋಟೆ ಜಿಲ್ಲೆಯಿಂದ ಅಂತ ಬರ್ತಾ ಇದ್ದಾರೆ. ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಗದಗ ವಾಣಿ ಅಂತ ಒಂದು ಪತ್ರಿಕೆಯನ್ನು ಏನು ನಡೆಸ್ತಾ ಇದ್ದಾರೆ 2 ವರ್ಷಗಳಿಂದ. ಈ ಕಾರ್ಯಕ್ರಮಕ್ಕೆ ನಾನು ಕಳೆದ ಬಾರಿ ಬರಬೇಕಾಗಿತ್ತು, ಕಾರಣಗಳಿಂದ ಬರೋಕ್ಕಾಗಲಿ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅಲ್ಲಿ. ಉತ್ತರ ಭಾರತದಲ್ಲಿ ಏನಾಗಿ ಅವರು ಹಿಂದಿನ ನಮ್ಮ ಮೇಲೆ ಏರಿ ಈಗ ಆಲ್ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ MP ಗಳು ಭಾಳಷ್ಟು ಜನ ಮಂತ್ರಿಗಿರಿನ ನಿಭಾಯಿಸೋದಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವರು ಹಿಂದಿ ಲ್ಯಾಂಗ್ವೇಜ್ ಈಸಿ ಇರೋದ್ರಿಂದ ಅವರು ಭಾಳ ಸುಲಭವಾಗಿ ಹಿಂದಿಯನ್ನು ಬಳಸ್ಕೊಂಡು ಅವರು ಹೆಚ್ಚಿನ ಪದವಿಗಳನ್ನು ಆ ಭಾಗದಲ್ಲಿ ಪಡ್ಕೋತಾ ಇದ್ದಾರೆ. ನಾನು ಕೇಳೋದಿಷ್ಟೇ, ನಮ್ಮ ಕನ್ನಡ ವಾಹಿನಿಗಳು ಏನಿದ್ದಾವೆ ಅವು ಸ್ವಲ್ಪ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ
ಸ್ವಲ್ಪ ಉತ್ತರ ಭಾರತದವರಿಗೆ ಪರಿಚಯ ಮಾಡಿಕೊಡುವಂಥ ಅನಿವಾರ್ಯತೆ ಇದೆ. ನಮ್ಮಲ್ಲಿ ಕನ್ನಡದಲ್ಲಿ ಏನು ವಾಹಿನಿ ಏನು ಪ್ರಸಾರ ಆಗುತ್ತೆ ಸುದ್ದಿ ಮಾಧ್ಯಮಗಳು, ಅದನ್ನು ಸ್ವಲ್ಪ ಹಿಂದಿಗೂ ಸಹ ಕನ್ವರ್ಟ್ ಮಾಡಿ ಹಿಂದಿ ದೇಶಗಳ ನಾವೇನು ನಮ್ಮ ಶಕ್ತಿ ಏನು ಅನ್ನೋದನ್ನು ಸ್ವಲ್ಪ ತೋರಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲಿ ಉತ್ತರ ಭಾರತದಲ್ಲಿ ಹೋದಾಗ ನಮ್ಮ ಒಂದು ಐತಿಹಾಸಿಕ ಸ್ಥಳಗಳ ಹೆಸರುಗಳು ಸಹ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ದೇವಾಲಯಗಳಾಗಲಿ ಮಠ ಮಂದಿರಗಳಾಗಿ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ನಮ್ಮಲ್ಲಿ ಮಠಗಳು ಮಾಡ್ತಿರ್ತಕ್ಕಂಥ ಕೆಲಸನ ಅವರಲ್ಲಿ ಸರ್ಕಾರಗಳು ಸಹ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮ ಮಾಧ್ಯಮದವ್ರು ಏನು ಮಾಡಬೇಕು, ಕನ್ನಡದ ಜೊತೆಗೆ ಅವರಿಗೆ ಉತ್ತರ ಭಾರತದವರಿಗೆ ತಿಳುವಳಿಕೆ ಸಿಗುವಂತಹ ಲ್ಯಾಂಗ್ವೇಜನ್ನು ಹಿಂದಿನ ಸ್ವಲ್ಪ ಬಳಸಿ ಅವರಿಗೆ ನಮ್ಮ ರಾಜ್ಯನ ಅವರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ನಾವು ಆ ಭಾಗಕ್ಕೆ ಹೋದಾಗ ನಮ್ಮ ರಾಜ್ಯ ಏನು ಅಂತೇಳಿ ನಾವು ಅವರಿಗೆ ತೋರಿಸ್ಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ. ಈ ಪತ್ರಿಕೆ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಕೆಲಸ ಮಾಡ್ತಾಯಿದೆ. ನಂದೊಂದು ಇವ್ರಿಗೊಂದು ರಿಕ್ವೆಸ್ಟು, ಇದೀ ಕನ್ನಡದಲ್ಲಿ ಮಾಡ್ತಿರ್ತಕ್ಕಂಥ ಪತ್ರಿಕೆನ ಅದೇ ಹಿಂದಿಗೆ ಸ್ವಲ್ಪ ಕನ್ವರ್ಟ್ ಮಾಡಿ ಸ್ವಲ್ಪ ಎಲ್ಲ ಕಡೆ ಪ್ರಸಾರ ಮಾಡಿದ್ರೆ ನನಗೆ ಭಾಳ ಸಂತೋಷ ಅಂತ ಅನಿಸುತ್ತೆ. ಹಾಗಾಗಿ ನನ್ನ 4 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ. ತಿಳಿಸಿಕೊಟ್ಟಿದ್ದು ನಮ್ಮ ದಕ್ಷಿಣ ಭಾರತದ ಕರ್ನಾಟಕ. ಈ ಎಲ್ಲ ನುಡಿಗಳನ್ನ ಅದ್ಭುತವಾಗಿ ಬಿಚ್ಚಿಟ್ಟಿದ್ದಾರೆ ಬಸವಂತ ಕುಮಾರ್ ಅವರು. ತುಂಬು ಹೃದಯದ ಧನ್ಯವಾದಗಳು ಶ್ರೀಯುತರಿಗೆ. ಗೌರವ ಸಮರ್ಪಣೆ ಗದಗ್ವಾಣಿ ಕನ್ನಡ ದಿನಪತ್ರಿಕೆ ವತಿಯಿಂದ. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಸಿದ್ದನಕುಳದ ಡೈನಾಮಿಕ್ ಪೂಜ್ಯರಾಗಿ ಈ ಭಾಗದಲ್ಲಿ ಆಧ್ಯಾತ್ಮದ ಕ್ರಾಂತಿಯನ್ನು ಮಾಡ್ತಾ ಇರುವಂಥ ನಾವೆಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಕನಕಪುರ ಬಂಡೆ ಅಂತ ಕರಿತೀವಿ. ಆದರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಯಾವ ಬಂಡೆ ಅನ್ಬೋದು, ಇಡೀ ಜಗತ್ತಿನ ಬಂಡೆ ಆದರೂ ತಪ್ಪಾಗಲಿಕ್ಕಿಲ್ಲ ಅಂತ ಅಪರೂಪದ ಸ್ವಾಮೀಜಿಯವರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರುಗಳಿದ್ದಾರೆ, ಇಬ್ಬರು ಅವರಿಗೂ ಹಾಗೂ ವಿಶೇಷವಾಗಿ ವೀಣಾ ಮೇಡಮ್ ಅವರು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಬರುವಂಥ ದಿನಮಾನದಲ್ಲಿ ಉನ್ನತ ಹುದ್ದೆಯಲ್ಲಿ ಹೋಗೋರಿದ್ದಾರೆ, ಅವರಿಗೂ. ಆಮೇಲೆ ನಮ್ಮ ಗುರುರಾಜ್ ಹೊಸಕೋಟೆ ಸಾಹೇಬರು ಭಾಳ ಆತ್ಮೀಯರು. ಅವರು ನಾವು ಈ ನಾಡು ಕಂಡಂಥ ಅಪರೂಪದ ಜನಪದ ಕಲಾವಿದರಲ್ಲಿ ಒಬ್ಬರು ನಮ್ಮ ಗುರುರಾಜ್ ಹೊಸಕೋಟೆ ಸಾಹೇಬ್ರೆ. ಜಯಂತ್ ಕುಮಾರ್ ಸರ್ ಅವರು ಅಖಿಲ ಭಾರತ ವೀರಶೈವ ಸಭೆಯ ರಾಜ್ಯ ಅಧ್ಯಕ್ಷರಾಗಿ ಸಮಾಜ ಸೇವಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ, ಅವರಿಗೂ. ಹಾಗೂ ವಿಶೇಷವಾಗಿ ನಬೀನ್ ಅದಾಬ್ ಸರು, ಅವರು ನಮ್ಮನ ಫೌಂಡೇಶನ್ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಗಳ ಮುಖಾಂತರ ನಮ್ಮನ್ನು ದುಬೈ ಕರ್ಕೊಂಡೋದಂಥ ಮಹಾನ್ ವ್ಯಕ್ತಿ ಅವರು. ಚಪ್ಪಾಳೆ ಬಿಡ್ರಿ, ಏನು GST ಅಪ್ಲೈ ಆಗೋದಿಲ್ಲ ಇದಕ್ಕೇನು. ಚಪ್ಪಾಳೆಯ ಕೊರತೆ ಇಲ್ಲಿದೆ. GST ಅಂದರೆ ಗೂಡ್ಸ್ ಸರ್ವಿಸು ಟ್ಯಾಕ್ಸ್ ಎಲ್ಲ ಬಂಧುಗಳೇ. ಚಪ್ಪಾಳೆ ಹೇಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ GST ಅಂದರೆ ಗ್ಯಾಸ್ಟ್ರಿಕ್ಕು, ಶುಗರು ಮತ್ತು ಟೆನ್ಷನ್ ದೂರ ಆಗುತ್ತೆ, ನಮ್ಮಂತರಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಹಾಗೆ ಈ ಪತ್ರಿಕೆಯ ಮೂಲ ರೂವಾರಿಗಳಾಗಿರುವಂಥ ಮಂಜುನಾಥ್ ಸರ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆಮೇಲೆ ಉಪ ಸಂಪಾದಕರು ಸದ್ದಾಮ್ ಸರ್ ಅವರು, ಅವರಿಗೂ ಹಾಗೂ ಅವರಿವರನ್ನದೇ ಹೆಸರು ಹೇಳ್ತಾವೆ ಇಡೀ ದಿನ ಅದೇ ಆಗಿಬಿಡುತ್ತೆ, ಎಲ್ಲ ಗಣ್ಯಮಾನ್ಯರೇ. ಹಾಗೂ ವಿಶೇಷವಾಗಿ ವೇದಿಕೆ ಸಂಗೀತ ಕಲಾ ಬಳಗದವರು, ಕಲಾವಿದರು, ಪ್ರೇಮಾ ಮೇಡಮ್ ಅವರನ್ನು ಮರೆತುಬಿಟ್ಟೆ ನಾನು. ಎಲ್ಲರೂ ಈ ನಾಡು ಕಂಡಂಥ ಅಪರೂಪದ ಚಿತ್ರನಟಿ ಮತ್ತು ಎಲ್ಲರೊಂದಿಗೂ ಪ್ರೇಮದಿಂದ ಇರುವಂಥ ವಿಶಿಷ್ಟ ವ್ಯಕ್ತಿತ್ವ ಪ್ರೇಮಾ ಮೇಡಮ್ ಅವ್ರದ್ದು, ಅವರು ಇದ್ದಾರೆ. ಎಲ್ಲ ಬಂಧು ಭಗಿನಿಯರೇ, ಕಲಾಭಿಮಾನಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಾನು 7 ಗಂಟೆಗೆ ಬಂದೆ ಇಲ್ಲಿ. ನಮ್ದು 8:08 ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ 7 ಆಯ್ತು, 8, 9 ಬೈಕ್ ಕೊಡಲಿಲ್ಲ. ಸರಿಯಾಗಿ ನನಗೀಗ 9:42 ಆಗಿದೆ. 9:42 PM ಈ ಸಮಯಕ್ಕೆ ವೇದಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ತಿಂಗಳ ಹಿಂದೆ ನಬೀನ್ ಅದಾಬ್ ಸರ್ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊಂಡ್ರು. ನಾನು ಅಂದೆ, ಎಂತೆಂಥ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸರ್, ನಮ್ದೇನು ಇಲ್ಲಿ ಕೆಲಸ ಅಂತ. ಆದರೆ ಅವರು ಮಂಜುನಾಥ್ ಸರು ಮತ್ತು ಅವರೆಲ್ಲ ಸೇರಿ ನಿಮಗೆಲ್ಲ ಸ್ವಲ್ಪ ಪ್ರೇರಣೆ ಆಗಲಿ ಅಂತೇಳಿ, ಇನ್ಸ್ಪೈರ್ ಬಿಫೋರ್ ಎಕ್ಸ್ಪೈರ್ ಅನ್ನೋ ಹಾಗೆ ನಿಮ್ಮ ಜೀವನಕ್ಕೆ ಸ್ವಲ್ಪ ಎನ್ಲೈಟನ್ ಆಗಲಿ ಅಂತೇಳಿ ನನ್ನದೊಬ್ಬ ಸಾಮಾನ್ಯ ವ್ಯಕ್ತಿನ ಕರೆದು ನಿಮ್ಮೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಬೀನ್ ಅದಾಬ್ ಸರ್ ಅವರಿಗೆ, ಮಂಜುನಾಥ್ ಸರ್ ಅವರಿಗೆ, ಸದ್ದಾಮ್ ಸರ್ ಅವರಿಗೆ, ಎಲ್ಲ ಈ ಪತ್ರಿಕಾ ಸಂಘಟಕರಿಗೆ
ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ಬಂಧುಗಳೇ. ನನ್ನ ಪರಿಚಯ ಬಸವರಾಜ್ ಶಂಕರ್ ಉಮರಾಣಿ, ಅಥಣಿ ನಮ್ಮೂರು. ಶಿಕ್ಷಣ MA BEd ಆಗಿದೆ. ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ನ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಟ್ಯಾಲೆಂಟ್ ಏನು ಅಂದ್ರೆ, ನಿಮಗೆಲ್ಲ ಬೋರ್ಡ್ ಬಂದಿದೆಯಲ್ಲ, ಬೋರ್ಡ್ ರೆಡಿ ಇದೆ. ಒಂದು 2-3 ಜನಕ್ಕೆ ನಿಮ್ಮನ್ನು ತೋರಿಸೋಣ. ಯಾರಾದರೂ ಮ್ಯಾಥಮೆಟಿಕ್ಸ್ ಅಲ್ಲಿ ಜೀನಿಯಸ್ ಇದ್ದರೆ 1-2 ಜನ ಬನ್ನಿ. ಏನೋ ಮಾಡಲ್ಲ, ಬೇಗ ಬೇಗ ಬರಬೇಕು. ಗಣಿತದಲ್ಲಿ ಎಕ್ಸ್ಪರ್ಟ್ ಇದ್ದಂಥವ್ರು, ಲೆಕ್ಕದಲ್ಲಿ ಶಾರ್ಪ್ ಇದ್ದಂಥವ್ರು ಮೊಬೈಲ್ ನೋಡ್ಕೊಂಡು ಲೆಕ್ಕ ಮಾಡಬೇಕು, ಮತ್ತೇನಿಲ್ಲ. ಬನ್ನಿ. ಕೊಟ್ಟಿಗೆ ಸರ್ ನಮಸ್ಕಾರ, ನಮ್ಮ ಹತ್ರ ಬನ್ನಿ ಸರ್. ನಿಮ್ಮ ಹೆಸರೇನು? ಬೋರ್ಡ್ ಮೇಲೆ ಒಂದು ಪ್ಲಸ್ ಮತ್ತು ಮೈನಸ್ ಮಾಡಿ, ಮೇಲೆ 9 ಡಿಜಿಟ್, ಕೆಳಗೆ 9 ಡಿಜಿಟ್ ಬರೆದು ಆನ್ಸರ್ ಮಾಡಬೇಕು. ಮಾಡ್ತೀರಾ? ಮಾಡಿ, ಮೊಬೈಲ್ ಹಿಡ್ಕೊಂಡು ಮಾಡಿ. ಓಕೆ, ಅವ್ರು ಮಾಡೋವರೆಗೆ ನಿಮಗೆಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿರಬಹುದು. ನಮ್ಮ ಪ್ರೇಮಾ ಮೇಡಮ್ ಅವರು ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್ ಅವ್ರ ಹತ್ರ ಮೈಕ್ ಇದ್ರೆ ಕೊಡಿ ಮೇಡಮ್ಗೆ. ಪ್ರೇಮಾ ಮೇಡಮ್ ಅವ್ರದ್ದು ಡೇಟ್ ಆಫ್ ಬರ್ತ್ ಕೇಳೋಣ. ಎಸ್, ಹೇಳಿ ಮೇಡಮ್. ತೊಂದರೆ ಇಲ್ಲ, ಹೇಳಿ ಸರ್, ಮ್ಯಾಜಿಕ್ ಇದೆ. ಹಾ ಮೇಡಮ್. ಎಸ್, ಮ್ಯಾಜಿಕ್ ಲಾಜಿಕ್ ಎರಡು ಇದೆ. ಹೇಳಿ ಮೇಡಮ್. ಮೈಕ್ ಕೊಡಿ ಮೇಡಮ್ ಅವ್ರಿಗೆ. 6th January 1976. ಓಕೆ, ನೋಡಿ ಮೇಡಮ್ ಅವ್ರು ಹುಟ್ಟಿದ್ದು ಮೇಡಮ್ ಮಂಗಳವಾರ ಬರುತ್ತೆ, ಕರೆಕ್ಟಾ ನಿಮ್ದು? ಓಕೆ, ಇವತ್ತಿಗೆ ಮೇಡಮ್ ಅವ್ರಿಗೆ ಏಜ್ ಎಷ್ಟಾಗಿದೆ? ಮೇಡಮ್ ಅವ್ರಿಗೆ ಏಜ್ ಬಂದ್ಬಿಟ್ಟು 47 years 335 days ಆಗಿದೆ. ಬಟ್ 47 ಅನ್ನು ಅರ್ಧ ಮಾಡಿದ್ರೆ 23 ವರ್ಷ ಯುವಕರ ತರಕ ಅಂದ್ರೆ ಅಷ್ಟೇ ಆಕ್ಟಿವ್ ಆಗಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ಓಕೆ, ಅತಿಥಿಗಳು ಇಬ್ರು ಯಾರಾದ್ರೂ ಹೇಳ್ಬೋದು, ವೇದಿಕೆ ಮೇಲಿರುವಂತ ಒಂದಿಬ್ರು ಯಾರಾದ್ರು ಅತಿಥಿಗಳು? ವೀಣಾ ಮೇಡಮ್. ಮೇಡಮ್ ನಿಮ್ದು ಡಿಮಾಂಡ್ ಜಾಸ್ತಿ ಇದೆ, ಹೇಳಿ. 21st 8th 1981. ಹಲೋ ಮೇಡಮ್ ಅವ್ರದ್ದು ಮೇಡಮ್ ಫ್ರೈಡೆ ಬರುತ್ತೆ, ಕರೆಕ್ಟಾ? ಹೌದು, ಕರೆಕ್ಟ್. ಎಸ್ ಆರ್ ನೋ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಮತ್ತೆ ಇನ್ನೊಂದಿಬ್ರು ಯಾರಾದ್ರೂ ಇದ್ರೆ ಹೇಳಿ, ಅತಿಥಿಗಳು ಯಾರಾದ್ರೂ ಇದ್ರೆ. ಯಾರು ಹೇಳ್ತಾರೆ? ಅಜ್ಜಾರ್ದು ಬೇಡ್ರಿ, ಅಜ್ಜಾರು ಇನ್ನೂ ಗಟ್ಟಿಮುಟ್ಟಿದ್ದಾರೆ. ಎಸ್, ಹೇಳ್ರಿ ಬನ್ನಿ, ಹೇಳ್ರಿ. ಮತ್ತೆ ನೀ ಹೇಳಿ ಬಿಡ್ತೀನಿ ನಾವು. 2nd March 1967 ಅಂತ ನೋಡ್ರಿ, ಬುದ್ಧಿಯವರು ಗುರುವಾರ ಹುಟ್ಟಿದ, ಅದಕ್ಕೆ ಗುರು ಕೃಪೆಯಿಂದ ಇಡೀ ಜಗತ್ತನ್ನೇ ಆಳ್ತಾ ಇದ್ದಾರೆ ಅವರು. ಸೂಪರ್. ಓಕೆ, ಜಗತ್ತಿಗೆ ಮಾರ್ಗದರ್ಶಕರಾಗಿ ಧನ್ಯವಾದ. ಮತ್ತೆ ಇನ್ನೊಬ್ರು ಹೇಳಿ, ಆಡಿಯನ್ಸ್ ಅವಕಾಶ ಕೊಡೋಣ. ಮುಂದೆ ಇರುವಂತ ಪ್ರೇಕ್ಷಕರು ಬೇಗ ಬೇಗ ಹೇಳಿ, ಸಮಯದ ಅಭಾವ ಇದೆ. 9:45 ಆಗಿದೆ. ಎಸ್, ಓಕೆ. डेट ऑफ बर्थ बोलिए सर आपका। 1985 हाँ ಅಬ್ದುಲ್ ಗಫಾರ್ ಕೊರ್ತಿ. हाँ अब्दुल कलाम ತರ ಹೆಸರು ಮಾಡ್ತೀರಿ, ಹೇಳ್ರಿ ಡೇಟ್ ಆಫ್ ಬರ್ತ್ ಪ್ಲೀಸ್. 1985 हाँ महीना और तारीख बोलिए सर. सर 7 हाँ 31 ಓಕೆ 31/7 ಉಲ್ಟಾ ಹೇಳಿರೋರು, ಬುಧವಾರ ಬರುತ್ತೆ, ಕರೆಕ್ಟ್ ಸರ್? ಓಕೆ, ಧನ್ಯವಾದಗಳು. ಸಾಕು ಬಂದ್ರೆ ಡೇಟ್ ಆಫ್ ಬರ್ತ್. ಈಗ ಗಣಿತದ ಕಡೆ ಹೋಗೋಣ. ಕೊಟ್ಟಿಗೆ ಸರ್ ಅಡಿಷನ್ ಆಗಿದೆಯಲ್ಲ, ಆ ಪ್ರಶ್ನೆ ಹೇಳಿ. ಫಸ್ಟ್ ಲೈನ್ ಇಂದ 2 ಡಿಜಿಟ್ ಹೇಳಿ ಸರ್. ಮೊದಲನೇ ಲೈನ್ ಇಂದ 2 ಸಂಖ್ಯೆ ಹೇಳಿ. ಎಸ್ 63 ಹಾ 58 ಓಕೆ 94 ಎಸ್ 75 ಹಾ 3. 753 ನಾ ಎಷ್ಟನ್ನ ಆಡ್ ಮಾಡ್ಬೇಕು ಸರ್ ಈ ನಂಬರ್ಗೆ? ಸೆಕೆಂಡ್ ಲೈನ್ ಹೇಳಿ. ಸೆಕೆಂಡ್ ಲೈನ್ 25 ಓಕೆ 38 ಎಸ್ 34 ಒಂದು ನಿಮಿಷ 63589475 ಇದು ಕರೆಕ್ಟಾ? ಹಾ. ಸೆಕೆಂಡ್ ಲೈನ್ ಹೇಳಿ. 25 ಎಸ್ 38 ಓಕೆ 34 ಎಸ್ 2521. 521 ಎಸ್ ಓಕೆ, ನಿಮ್ಗೆಲ್ಲ ಆನ್ಸರ್ ಕಾಣಿಸ್ತಾ ಇದೆಯಲ್ಲ ಬಂಧುಗಳೇ? ಹೇಳೋಣ ನೋಡಿ. ದಿಸ್ ಆನ್ಸರ್ ಇಸ್ 88 ಕರೆಕ್ಟಾ? 8897 ಕರೆಕ್ಟಾ? ಸರ್ ನೋ, ನೀವೇ ತಪ್ಪಿದ್ರು ನೋಡಿ. ತಪ್ಪು. ಯು ಡಿಡ್ ರಾಂಗ್, ನೀವೇ ತಪ್ಪಿದ್ರು ನೋಡಿ. ನೋಡ್ಯಾರ ಮೊಬೈಲ್ ನೋಡ್ಕೊಂಡು ತಪ್ಪು ಮಾಡ್ಯಾರ. ಇನ್ನೇ ಮಾತ್ರ ನೋಡಿ. 88 ಕರೆಕ್ಟಾ? 88 ಕರೆಕ್ಟ್. 97 ಕರೆಕ್ಟಾ? ಹಾ 29274 ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಅವರೇ ತಪ್ಪಿದ್ರು, ನಾನೇನ್ ಮಾಡೋಕ್ಕಾಗಲ್ಲ. ಎಸ್ ಸರಿ ಇದೆಯಲ್ಲ ಸರ್? ಕರೆಕ್ಟ್ ಇದೆ ತಾನೆ? ಓಕೆ 88972924 ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮೈನಸ್ ಹೇಳಿ ಸರ್, ಕಳೆಯೋದು. ಅದನ್ನೇ ಉಲ್ಟಾ, ಅದನ್ನೇ ಮಾಡ್ರಿ. 6358
94753 ಸೆಕೆಂಡ್ ಲೈನ್ ಏನಿದೆ? ಓಕೆ, ಅವ್ರು ಬೇರೆ ಮಾಡೋರಿಗೆ ನಾನು ಬೇರೆ ವಿಷಯಕ್ಕೆ ಹೋಗ್ತೇನೆ. ಒಮ್ಮೆ ತಾವು ಯಾರಾದ್ರೂ ಮೊಬೈಲ್ ನಂಬರ್ ಹೇಳಿಬಿಟ್ರೆ 10 ವರ್ಷ ಬಿಟ್ಟು ಕಿರುಕು ನಿಮ್ಮ ಫೋನ್ ನಂಬರ್ ಸುಮಾರು 10,000 ಫೋನ್ ನಂಬರ್ ಮೈಂಡಲ್ಲಿ ಸೇವ್ ಇದೆ. ಶಿವಕುಮಾರ್ ಸ್ವಾಮೀಜಿ ಅವರು 10 years ಬ್ಯಾಕ್ ನಂಬರ್ ಕೊಟ್ಟಿದ್ರು. ಈಗ ಗುರುಗಳಿಗೆ ಫೋನ್ ಮಾಡ್ತೇನೆ. ಬುದ್ಧಿ, ನಿಮ್ಮ ಮೊಬೈಲು ಸೈಲೆಂಟ್ ಇದ್ರೆ ಆನ್ ಮಾಡಿ ಮೈಕ್ ಹತ್ರ ಇಡ್ರಿ. ವೈಲೆಂಟ್ ಆದ್ರೆ ಭಾಳ ಕಷ್ಟ ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ. ನೋಡೋಣ. 9740436837 ಅಂತ ನೋಡೋಣ ಬುದ್ಧಿ. ಈಗ ಡಯಲ್ ಮಾಡಿದ್ರೆ ರಿಂಗ್ ಆದ್ರೆ ಸರಿ ಅಂತ ತಿಳ್ಕೋಬೇಕು, ಆಗದೆ ಹೋದ್ರೆ ಔಟ್ ಅಂತ ತಿಳ್ಕೋಬೇಕು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಮೈಕ್ ಹತ್ರ ಇಡ್ರಿ ಬುದ್ಧಿ ನಿಮ್ಮ ಮೊಬೈಲ್. ಬುದ್ಧಿ ಎಲ್ರಿಗೂ ತೋರಿಸ್ರಿ ಬುದ್ಧಿ. ರಿಂಗ್ ಆಗ್ತಾ ಇದೆಯಾ? ಓಕೆ, ಧನ್ಯವಾದಗಳು. ಈ ರೀತಿ 10,000 ಫೋನ್ ನಂಬರ್ಗಳು ನಮ್ಮ ಮೈಂಡಲ್ಲಿ ಸೇವ್ ಇದೆ. ಸರ್ ಮೈನಸ್ ಆಗಿದೆಯಾ? ಹಾಂ ಹೇಳಿ. ಇದನ್ನಾದ್ರೂ ಕರೆಕ್ಟ್ ಮಾಡಿ ಸರ್. ಹೇಳಿ ಫಸ್ಟಿಂದ ಹೇಳಿ. ಹಾಂ ಸರ್ 63 63589475 ಕರೆಕ್ಟಾ? ಓಕೆ. ಸೆಕೆಂಡ್ ಲೈನ್ ಹೇಳಿ. 51 ಓಕೆ 34 ಎಸ್ 32 ಓಕೆ 543. ತಪ್ಪಿದಾರಾ? ಹೇಳಿ ಫಸ್ಟಿಂದ ಹೇಳಿ ಸರ್. 63 ಹಾಂ 58 ಹಾಂ 94 785. ಆಗಲೇ 753 785 ಮಾಡಿದ್ದೀರಾ? ವೆರಿ ಗುಡ್. ಎಷ್ಟನ್ನ ಮೈನಸ್ ಮಾಡೋಣ? 51 ಓಕೆ 34 ಎಸ್ 32 ಓಕೆ 543. ನೋಡಿ, ಆನ್ಸರ್ ಬಂದ್ಬಿಟ್ಟು 122462242 ಆಗುತ್ತೆ ಬನ್ನಿ. ಓಕೆ, ಗ್ರ್ಯಾಂಡ್. ಈಗ ನಮ್ಮ ವೀಣಾ ಮೇಡಮ್ ಅವರು 30 ಅಂಕಿಗಳನ್ನ ಹೇಳ್ತಾರೆ. ಸೊ ಮೈಕಲ್ಲಿ ಅವ್ರು ಹೇಳಿದ್ದನ್ನ ಬರ್ದ್ಬಿಡಿ ಮೇಡಮ್. ಯು ಕ್ಯಾನ್ ಟೆಲ್ ಎನಿ 30 digits. ದೇ ವಿಲ್ ರೈಟ್ ಆನ್ ಬೋರ್ಡ್. 3 ಸಂಖ್ಯೆದ 10 ಹೇಳ್ರಿ ಮೇಡಮ್. ಅವ್ರು ಬೋರ್ಡ್ ಮೇಲೆ ಬರೀತಾರೆ, ಉಲ್ಟಾ ಸೀದಾ ಹೇಳೋಣ. ಎಸ್, ನಿಮ್ಮ ಮನುಷ್ಯಗೆ ಬಂದಿದ್ದು ಒಂದು 10 ಅಂಕಿ ಹೇಳ್ರಿ ಮೇಡಮ್. 3 ಸಂಖ್ಯೆದು 3 digit ಹೇಳಿ ಮೇಡಮ್. ಎಸ್, ಹಲೋ ಮೇಡಮ್ ಅವ್ರು ಹೇಳಿದ್ದನ್ನ ಬರ್ದು ಬಿಡ್ರಿ ಇಲ್ಲೇ. ಎಸ್ ಪ್ಲೀಸ್. 333 ಎಸ್ 384 ಓಕೆ 876 ಓಕೆ 3 ಆಯ್ತು ಮೇಡಮ್. ಇನ್ನು 7 ಹೇಳ್ಬೇಕು. ಹಾಂ 555 ಮೇಡಮ್ ಅವರು ಯಾಕೋ ಈಸಿ ನಂಬರ್ಸ್ ಹೇಳ್ತಾ ಇದ್ದಾರೆ. 281 333 384 876 555 ಆದ್ಮೇಲೆ ಮೇಡಮ್ 281 ಹಾಂ ಓಕೆ. ಇನ್ನು 5 ಹೇಳ್ಬೇಕು. ಹಾಂ 181 ಹಾಂ 8181 281 ಆದ್ಮೇಲೆ 181 ಆದ್ಮೇಲೆ 8181 3 digit ಹೇಳಿ. 818 ಅಥವಾ ನೀವೇ ಬರೆದು ಬಿಟ್ಟು ಹೇಳಿ ಬೋರ್ಡ್ ಮೇಲೆ, ತೊಂದರೆ ಇಲ್ಲ. ಯು ಕ್ಯಾನ್ ರೈಟ್ ಆನ್ ಬೋರ್ಡ್, ನೋ ಪ್ರಾಬ್ಲಮ್. ಮೇಡಮ್ 181 181 ಆಯ್ತಾ? ಹಾ. 818 818 ಇನ್ನು 3 ಹೇಳಿ ಮೇಡಮ್. 326 ಎಸ್ 543 543 ಪಾರ್ಲಿಮೆಂಟ್ ಮೆಂಬರ್ಸ್ ನಂಬರ್ ಹೇಳ್ಯಾರ ಅವರು. ಇನ್ನೊಂದು ಹೇಳಿ, ಇನ್ನೊಂದು ಹೇಳಿ. ಅಂದ್ರೆ ನೆಕ್ಸ್ಟ್ ಪಾರ್ಲಿಮೆಂಟ್ ಹೋಗೋ ಚಾನ್ಸ್ ಇದೆ ಅಂತ. ಇನ್ನೊಂದು ಹೇಳಿ ಇನ್ನೊಂದು. 121 1 to 1 ಓಕೆ. ನೋಡಿ, ಇವೆಲ್ಲ ನಂಬರ್ ಉಲ್ಟಾ ಬೇಕಾ ಸೀದಾ ಬೇಕಾ ನಿಮಗೆ? ಉಲ್ಟಾ. ನಿಮ್ಮ ಕೆಲಸ ಉಲ್ಟಾ ಆಗ್ಬಾರ್ದು ಅಷ್ಟೇ. ಓಕೆ, ಲಾಸ್ಟ್ 1 to 1 ಅಲ್ಲ? ಓಕೆ 1 to 1 3 4 5 ಅಂದ್ರೆ 5 4 3 ಇದೆಯಲ್ವಾ? ಅದನ್ನ ಉಲ್ಟಾ ಮಾಡಿ ಹೇಳ್ತಾ ಇದ್ದೇನೆ. 1 to 1 3 4 5 6 2 3 ಕರೆಕ್ಟಾ? ಓಕೆ 8 1 8 182 ಕರೆಕ್ಟಾ? ಸರ್ 181 ಕರೆಕ್ಟಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 181 182 555 678 483 333 ಆಗಿದೆ. ಓಕೆ, ಸೀದಾ ಸೀದಾ ನೋಡಿ, ಸೂಪರ್ ಸೂಪರ್. ಸೀದಾ ಬಂದ್ಬಿಟ್ಟು 333 384 876 555 281 181 818 326 543 121. ಸೂಪರ್ 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 ಸೂಪರ್. ಹಾಗೆ ಪ್ರೇಮ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ. ಮೇಡಮ್ ಅವರೇ, ಒಂದು 1000 ಒಳಗಡೆ ನಂಬರ್ ಹೇಳಿ. 3 digit ಎನಿ ನಂಬರ್ ಯು ಕ್ಯಾನ್ ಸೇ. 666 666 ಮೇಡಮ್ ಅವ್ರ ಲಕ್ಕಿ ನಂಬರ್ ಅನ್ಸುತ್ತೆ. ಮೇಡಮ್ ಸರ್ 666 ಸ್ಕ್ವೇರ್ ಮಾಡಿ, ಅಂದ್ರೆ 666 ಇಂಟು 666 ಮಾಡಿ. ಓಕೆ, ಆನ್ಸರ್ ಆಗಿದೆಯಾ?
ನಂದಾಗಿದೆ, ನೀವು ಮಾಡಿ ಮೊಬೈಲ್ ನೋಡ್ಕೊಂಡು ಬರ್ಬಿಡಿ. ಮೊಬೈಲ್ ಇದ್ರೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಗೆ ಯಾರು ಇಲ್ಲ ನೋಡಿ. ಹಾ ಹೇಳೋಣ. ಓಕೆ, ಶಲ್ ಐ ಟೆಲ್ ದಿಸ್ ಆನ್ಸರ್? 443 ಕರೆಕ್ಟಾ? ಅಲ್ಲ ಬರ್ದಿರ್ತಾನೆ 443 ಆಗುತ್ತೆ. ಸರ್ ನೋ ಅವ್ರು ಬರದೇ ಇಲ್ಲ ಅನ್ಸುತ್ತೆ. 443 ಕರೆಕ್ಟ್ ಇದೆಯಲ್ಲ? ಓಕೆ, ಥ್ಯಾಂಕ್ ಯು. ಇನ್ನೊಂದು ಕೊನೆಯ ಪ್ರಯೋಗ ಮಾಡೋಣ. ನಮ್ಮ ಗುರುರಾಜ್ ಹೊಸಕೋಟಿ ಸರ್ 100 ಒಳಗಡೆ ಸಂಖ್ಯೆ ಹೇಳ್ರಿ ಸರ್. ಹಾ ಸರ್, 87 ಕ್ಯೂಬ್ ಮಾಡಿ. 87 × 87 × 87 ಮಾಡಿ. ನಮ್ದು ಆನ್ಸರ್ ಆಗಿದೆ. ಅವ್ರು ಮಾಡೋವರೆಗೆ ನಿಮ್ಮ ಹತ್ರ ದುಡ್ಡಿದ್ರೆ ಕೊಡಿ, ವಾಪಸ್ ಕೊಡ್ತೀನಿ, ಚಿಂತೆ ಮಾಡಬೇಡಿ. ಇದು 10, 20, 50, 100, 500 ಹೇಳ್ತಾ ಕೊನೆಯದಾಗಿರೋ ಟೋಟಲ್ ಅಮೌಂಟ್ ಹೇಳೋಣ. ಹೊಸ ನೋಟು, ಹಳೆ ನೋಟು ಮತ್ತೆ ಡೂಪ್ಲಿಕೇಟ್ ಕೊಡ್ಬೋದು, ವಾಪಸ್ ಕೊಡ್ತೀನಿ, ಚಿಂತೆ ಮಾಡಬೇಡಿ. ಅವ್ರಿಗೆ 87 ಕ್ಯೂಬ್ ಮಾಡೋವರೆಗೆ. ಇದ್ಯಾರ್ದು? ಗಬ್ಬೂರ್ ಸರ್ ಅವರು ನಮಗೆ ರಾತ್ರಿ ಊಟ ಮಾಡ್ಲಿಕ್ಕೆ 100 ರೂಪೀಸ್ ಕೊಟ್ಟಿದ್ದಾರೆ. ಕರೆಕ್ಟಾ? ಚಪ್ಪಲ್ ಹೊಡಿಬೇಕ್ರಪ್ಪ, ನಿಮ್ಮ ಸೌಂಡ್ ಸುವರ್ಣ ಸೌಂಡ್ ಕೇಳಬೇಕು. ಓಕೆ, ಆಮೇಲೆ ಇದು ನೋಡಿ, ಇದು 500 ರೂಪೀಸ್ ಇದೆ. ಕರೆಕ್ಟಾ? ಬಸ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಬೆಂಗಳೂರು ಹೋಗ್ರಿ ಅಂತ. ಎಸ್, ನೆಕ್ಸ್ಟ್ 600 ರೂಪಾಯಿ ಆಗಿದೆ ಬುದ್ಧಿ ಅವ್ರದ್ದು. ಇದು 200 ರೂಪೀಸ್ ಇದೆ. ಕರೆಕ್ಟಾ? ಓಕೆ, 800 ರೂಪಾಯಿ ಆಗಿದೆ ಒಟ್ಟಾರೆ ಮೌಲ್ಯ. ಇದು ನಮ್ಮ ಗುರುಗಳು ಕರ್ನಾಟಕದ ಒಂದು 75% ಪಾಪ್ಯುಲೇಷನ್ 5 crore ಅಂದರೆ 500 ರೂಪೀಸ್ ಕೊಟ್ಟಿದ್ದಾರೆ. ಧನ್ಯವಾದಗಳು. ಆಶೀರ್ವಾದ ರೂಪದಲ್ಲಿ ಗುರುಗಳು ಕೊಟ್ಟಿದ್ದಾರೆ. ಬುದ್ಧಿಯವರ ಕೃಪೆ ನಮ್ಮ ಮೇಲೆ ಇರಲಿ, ಸಣ್ಣವ್ರ ಮೇಲೆ. ಅವರಿಂದಲೇ ನಾವು ಮೋದಿಯವರಿಗೆಲ್ಲ ಭೇಟಿಯಾಗಿದ್ದು. ಒಂದು 8 ವರ್ಷದ ಹಿಂದೆ ಅವ್ರ ಆಶ್ರಮಕ್ಕೆ ಹೋಗಿದ್ದೆ ನಾನು. 2016 ಏಪ್ರಿಲ್ 18ನೇ ತಾರೀಕು ಅಮಾವಾಸ್ಯೆ ಇತ್ತು. ಅವತ್ತು ನಮ್ಮ ಟ್ಯಾಲೆಂಟೆಡ್ ಅವತ್ತು ಹೇಳಿದ್ರು ಗುರುಗಳು, ನೀನು ಮೋದಿ ಹತ್ರ ಹೋಗ್ತೀಯಪ್ಪ, ತದನಂತರ ಸುಮಾರು ದೇಶಗಳಿಗೆಲ್ಲ ಹೋಗ್ತೀಯ ಅಂತ ಅವ್ರು ಹೇಳ್ದಂಗೆ ಆಗಿದೆ. ಸೊ ನಮ್ಮ ಎಲ್ಲ ಯಶಸ್ವಿಗೆ ಕಾರಣ ಯಾರು ಅಂದರೆ ನಮ್ಮ ಶಿವಕುಮಾರ ಮಹಾಸ್ವಾಮಿ ಅಂತಕ್ಕಂಥ ಮಾತನ್ನ ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಸರ್ 87 ಕ್ಯೂಬ್ ಆಗಿದೆಯಾ? ಇನ್ನೂ ಮಾಡಿಲ್ವಾ? ಓಕೆ, 87 ಕ್ಯೂಬ್ 704969 ಆಗುತ್ತೆ. ಚೆಕ್ ಮಾಡ್ಕೊಂಡು ಬೋರ್ಡ್ ಮೇಲೆ ಬರ್ಬಿಡಿ. ಬಂಧುಗಳೇ, ಈ ಪ್ರತಿಭೆಗೆ ಸಂಪಟ್ಟಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹಾಗೂ ದುಬೈ ರಾಜ್ಯದಿಂದ ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿದೆ. ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ. ತಾವೆಲ್ಲ ನಮ್ಮನ್ನ ಮಜಾ ಟಾಕೀಸ್ ಮತ್ತೆ ಬೇರೆ ಬೇರೆ ಟಿವಿ ಕಾರ್ಯಕ್ರಮ ನೋಡಿರ್ಬೋದು. ಒಂದು 2-3 ನಿಮಿಷ ಮಾತಾಡೋದಾದ್ರೆ, ಇದೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ಇದೆಲ್ಲ ನೋಡಿದಾಗ ಕಟ್ಟ ಕಡೆಯಲ್ಲಿ ಉರುಳುವಂತ ಪ್ರಶ್ನೆ ಹೀಗೂ ಹೌ ಇಟ್ ಈಸ್ ಪಾಸಿಬಲ್ ತಾನೆ? ಇದೇ ಪ್ರಶ್ನೆ ನನಗೆ ನರೇಂದ್ರ ಮೋದಿ ಮತ್ತೆ ಅಬ್ದುಲ್ ಕಲಾಂ ಅವರು ಕೂಡ ಕೇಳಿದ್ದಾರೆ. ಅವೆರಡೂ ಪ್ರಸಂಗ ನೆನಪಿಸ್ಕೊಳ್ಳೋದಾದ್ರೆ, 2004 ಅಕ್ಟೋಬರ್ 15ಕ್ಕೆ ಬೆಳಗಾವಿಯಲ್ಲಿ ಅಬ್ದುಲ್ ಕಲಾಂ 2 years ಬ್ಯಾಕ್ ಮೋದಿಯವರನ್ನು ಭೇಟಿಯಾಗುವಂತ ಅವಕಾಶ ಒದಗಿ ಬಂತು. ಅವ್ರ ಹತ್ರ ಹೋದಾಗ ತಮ್ಮ ಡೇಟ್ ಆಫ್ ಬರ್ತ್ ಕೇಳಿದ್ರು, ಸರಿಯಾದ ಡೇ ಹೇಳಿದಾಗ ಆಶ್ಚರ್ಯಚಕಿತರಾಗಿ ನಿಮ್ಮ ಹತ್ರನೇ ದೇ ಆಸ್ಕ್ಡ್ ಮಿ ಹೌ ಇಟ್ ಈಸ್ ಪಾಸಿಬಲ್. ನಾನು ಅವ್ರಿಗೆ ಹೇಳಿದೆ, ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳಿದೆ. ಬಂಧುಗಳೇ ನೋಡಿ, ಇನ್ ದ ವರ್ಲ್ಡ್ ಆಫ್ ಇಂಪಾಸಿಬಲ್ ವಿ ಗಾಟ್ ಐ ಆಮ್ ಪಾಸಿಬಲ್. ಸೊ ಐ ಆಮ್ ಪಾಸಿಬಲ್ ಅಂದ್ರೆ ನಾವೇನಾದ್ರೂ ಸಾಧನೆ ಮಾಡಬಲ್ಲೆ ಅಂತ ಅರ್ಥ. ಹೀಗಾಗಿ ತಾವೆಲ್ಲರೂ ಕೂಡ ಸಾಧಿಸುವಂತ ಹಠ ಇರಬೇಕು. ನಮಗೇನಾಗಿದೆ ಅಂತ ಹಠಕ್ಕಿಂತ ಚಟಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ನಾವೆಲ್ಲರೂ ಚಟವಾದಿಗಳಾಗಬಾರ್ದು, ಹಠವಾದಿಗಳಾಗಬೇಕು. ಛಲ ಮತ್ತು ಆತ್ಮವಿಶ್ವಾಸ ಇದ್ರೆ ನಾವೇನ್ ಬೇಕಾದ್ರೂ ಸಾಧಿಸ್ಬೋದು. ಶಕುಂತಲಾ ದೇವಿ ಅವ್ರ ಮಾನವ ಕಂಪ್ಯೂಟರ್ ಇದ್ರ ಬಂಧುಗಳೇ, ಅವರು ಕಣ್ಣಿದ್ದ ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾನೇಕೆ ಮಾಡಬಾರ್ದು ಅಂತ ಹೇಳಿ ಅವ್ರು ನನಗೆ ಸ್ಫೂರ್ತಿಯಾದ್ರು. ಟಿಲ್ ಟುಡೇ ಶಿ ಇಸ್ ಮೈ ರೋಲ್ ಮಾಡೆಲ್. ಸೊ ಭಗವಂತ ಬೈಬರ್ತ್ ನನಗೆ ನಿಮ್ಮ ನೋಡುವಂತ ಅವಕಾಶ ಕೊಟ್ಟಿಲ್ಲ, ಬಟ್ ನಿಮ್ಮ ಜೊತೆಗೆ ಸಂವಾದ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾನೆ. ಒಂದು ಮಾತನ್ನ ಬಹಳ ಹೆಮ್ಮೆಯಿಂದ ಕಷ್ಟಪಡ್ತಾ ಇದ್ದೇನೆ. ನನ್ನ ಈ ಸಾಧನೆಗೆ, ನನಗೆ ಪ್ರತಿಭೆ ಬರಲಿಕ್ಕೆ ಪ್ರಮುಖ ಕಾರಣೀಭೂತದ ಅಂಶ ಯಾವುದಾದ್ರೂ ಆಗಿದ್ದರೆ ಅದು ಅಂಧತ್ವದಿಂದಲೇ ಸಾಧ್ಯವಾಗಿದೆ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಕಷ್ಟಪಡ್ತಾನೆ. ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ, ಇದು ದೇಹ ಕುರಿತ ಮನುಷ್ಯಗೆಲ್ಲ ಬಂಧುಗಳೇ. ಸೊ ದೇವರು ಒಂದನ್ನ ಮೈನಸ್ ಮಾಡಿದ್ರೆ ಪ್ಲಸ್ 10 ಹಾಗೆ ಅಂಗವಿಕಲ ಶಾಪ ಗಾಡ್ ಗಿಫ್ಟ್ ಅನ್ನು ಸ್ವೀಕಾರ ಮಾಡಬೇಕು. ಅಕಾರ್ಡಿಂಗ್ ಟು ಮೀ ಬ್ಲೈಂಡ್ನೆಸ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಗಿಫ್ಟ್ ಅಂತ ಹೇಳ್ಬೋದು. ನಿಜವಾದ ಅಂಗವಿಕಲರು ಯಾರು ಅಂತಂದ್ರೆ, ಎಲ್ಲ ಅಂಗಾಂಗಗಳಿಂದ ಯಾರು ಮಾನಸಿಕವಾಗಿ ವೀಕ್ ಇರ್ತಾರೆ ಅವರೇ ನಿಜವಾದ ಅಂಗವಿಕಲರು. ಐ ರಿಕ್ವೆಸ್ಟ್ ಆಲ್ ಆಫ್ ಯು, ನಮ್ಮಂತ ಯಾರಾದ್ರೂ ದಿವ್ಯಾಂಗರು ಕಂಡು ಬಂದ್ರೆ ವಿ ಡೋಂಟ್ ವಾಂಟ್ ಸಿಂಪತಿ ಬಟ್ ವಿ ವಾಂಟ್ ಎಂಪತಿ ಫ್ರಮ್ ಸೊಸೈಟಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಇಷ್ಟಪಡ್ತಾರೆ. ಸೊ ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ಬಂಧುಗಳೇ. ವಿ ಹ್ಯಾವ್ ಟು ಎಂಜಾಯ್ ಅವರ್ ಲೈಫ್. ಸೊ ಐ ವಾಂಟ್ ಟು ಒನ್ ಕೊಟೇಶನ್ ಅಬೌಟ್ ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ಅಂಡ್ ರಿಯಾಲಿಟಿ ಈಸ್ ದಟ್ ಲೈಫ್ ಇಸ್ ಆನ್ಲೈನ್, love is offline, work is pending, age is upgrading, problem is incoming, money is outgoing and happiness is downloading. ಇದು ಜೀವನದ ವಾಸ್ತವಿಕತೆ. ನಾವ್ಯಾರು ಚಿಂತೆ ಮಾಡಬೇಡಿ, ಪಾಸಿಟಿವ್ ಚಿಂತನೆ ಮಾಡಿ, ಏಕಾಗ್ರತೆ ಬೆಳೆಸ್ಕೊಳ್ರಿ, ದುರಭ್ಯಾಸದಿಂದ ದೂರ ಇರಿ, ದುರಾಲೋಚನೆ ಮಾಡಬೇಡಿ. ಎಷ್ಟಾಗತ್ತಷ್ಟು ಸಮಾಜಕ್ಕೆ
ಹಾಗೂ ಮತ್ತೊಬ್ರು ಒಳ್ಳೇದು ಮಾಡಿ, ಟ್ರೈ ಟು ಫಾಲೋ ದ ಮಾರಲ್ ವ್ಯಾಲ್ಯೂಸ್ ಅಂತ ಮಾತನ್ನು ಹೇಳಿ ಕೊನೆಯದಾಗಿ ಸಾಧನೆ ಮಾಡಬೇಕಾಗಿತ್ತು ABCD ಬಹಳ ಇಂಪಾರ್ಟೆಂಟ್. A ಫಾರ್ ಆಟಿಟ್ಯೂಡ್, B ಫಾರ್ ಬ್ರೇವರಿ, C ಫಾರ್ ಕ್ರಿಯೇಟಿವಿಟಿ ಅಂಡ್ D ಫಾರ್ ಡಿಟರ್ಮಿನೇಷನ್. ಇವೆಲ್ಲ ಅಂಶಗಳಿಂದ ನೀವು ಕೂಡ CM ಅಂಡ್ PM ಆಗ್ಬೋದು. ಏನು CM ಅಂಡ್ PM ಅಂದ್ರೆ? CM ಅಂದ್ರೆ ಚೀಫ್ ಮಿನಿಸ್ಟರ್ ಎಲ್ಲ ಸಿದ್ದರಾಮಯ್ಯ ಅವರು ಇದ್ದಾರೆ. CM ಅಂದ್ರೆ ಕಂಪ್ಯೂಟರ್ ಮ್ಯಾನ್ ಅಂಡ್ PM ಅಂದ್ರೆ ಪವರ್ಫುಲ್ ಮ್ಯಾನ್ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಕರೆದು ನಿಮ್ಮೊಟ್ಟಿಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪೂಜ್ಯರಿಗೆ ಹಾಗೂ ಮಂಜುನಾಥ್ ಸರ್ ಅವರಿಗೆ, ನಬಿ ಸರ್ ಅವರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಆಶೆ ಇಷ್ಟೇ, ಈ ಗದಗವಾಣಿ ಪತ್ರಿಕೆ ಬರುವಂತ ದಿನಮಾನಗಳಿಗೆ ವಿಶ್ವವಾಣಿ ಆಗಲಿ, ಇನ್ನು ಹೆಚ್ಚೆಚ್ಚು ಜನರಿಗೆ ಈ ಪತ್ರಿಕೆಯ ಮುಖಾಂತರ, ಚಾನೆಲ್ ಮುಖಾಂತರ ಸಮಾಜಕ್ಕೆ ಒಳಿತಾಗಲಿ ಅಂತ ಆಶೆ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಬಹುತ್ ಧನ್ಯವಾದ. ಥ್ಯಾಂಕ್ ಯು. ಒಬ್ಬ ಕಸಬನನ್ನ ಕೊಡ್ಲಿಲ್ಲ, ಭಾರತ ಜಗತ್ತಿಗೆ ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರಂತ ಸಂತರನ್ನ. ಭಾರತ ಜಗತ್ತಿಗೆ ಕೊಟ್ಟಿದ್ದು ಅಂಗವೈಕಲ್ಯದ ಮಧ್ಯೆಯೂ ಸಹಿತ ನನ್ನ ತಾಯಿನಾಡು, ಕನ್ನಡ ನಾಡು ಭಾರತವನ್ನ ಜಗತ್ತಿಗೆ ಬಿಂಬಿಸುವಂತಹ ಬಸವರಾಜ್ ಅಂತ ವ್ಯಕ್ತಿಗಳನ್ನ ನನ್ನ ಭಾರತ ಕೊಟ್ಟಿದೆ ಬಂಧುಗಳೇ. ಜೋರಾದ ಚಪ್ಪಾಳೆ ತಟ್ಟ ಜರ್ನಿಯನ್ನ ಧನ್ಯವಾದಗಳು. ತತ್ವಪದ, ಜನಪದ ಪದ, ಗ್ರಾಮೀಣ ಪ್ರದೇಶದ ಸೊಗಡನ್ನ ತಮ್ಮ ಧ್ವನಿ ಸುಮಧುರ ಕಂಠದಿಂದ ನಾಡನಾಡವರ ಕಡಿಮೆಗೊಳಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬಡ ರೋಗಿಗಳ ಪಾಲಿನ ಆಪದ್ಬಾಂಧವ ಹೆಚ್ಚು ಪ್ರಚಾರಕ್ಕೆ ಬಾರದೆ ಕೋವಿಡ್-19 ಕೊರೋನಾ ವೈರಸ್ ಬಂದಾಗ ನಮಗೆ ತಿಳಿದಿದ್ದು ಒಂದೇ, ಪೂರ್ವಜರು ಹೇಳುತ್ತಿದ್ದ ವೈದ್ಯೋ ನಾರಾಯಣ ಹರಿ. ವೈದ್ಯಕೀಯ ಕ್ಷೇತ್ರ ಸೇವೆ, ಮಾನವೀಯತೆ ಕಾರ್ಯ ಮಾಡಿದ್ರು ಆತನ ಮೆಚ್ಚುಗೆಗೆ ಪಾತ್ರವಾಗ್ತಾರೆ. ಕೋವಿಡ್ ಕಾಲದಲ್ಲಿ 170 ಶವ ಒಳಗೊಂಡು ಇಲ್ಲಿಯ ತನಕ 700ಕ್ಕೂ ಹೆಚ್ಚು ಶವವನ್ನು ಉಚಿತವಾಗಿ ಸಾಗಾಟ ಮಾಡಿದ ಕೀರ್ತಿ ಇವನಿಗೆ ಸಲ್ಲುತ್ತೆ. ಇವರ ಮಾನವೀಯ ಕಾರ್ಯ, ಸಮಾಜ ಸೇವೆ ಅಬ್ದುಲ್ ಗಫಾರ್ ಕೋರ್ತಿ ಅವರಿಗೆ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ತಟ್ಟು. ತುಂಬ ಖುಷಿ ಆಗ್ತಿದೆ ನನಗೆ ಈ ಸಮಾರಂಭಕ್ಕೆ ಕರೆಸಿದ್ದಕ್ಕೆ. ಬೆಂಗಳೂರಿಂದ ಬಂದಿದ್ದೀನಿ. ನಮ್ಮ ಗುರುಗಳು ನನ್ನ ಆಹ್ವಾನಿಸಿದ್ರು, ನೀನು ಬರಲೇಬೇಕು ಅಂತ. ಸೊ ಅವ್ರಿಗೆ ಯಾವತ್ತೂ ನಾನು ಒಳ್ಳೆ ಅಂದಿಲ್ಲ, ಖಂಡಿತ ಬರ್ತೀನಿ ಗುರುಗಳೇ ಅಂತ ಹೇಳಿ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ನೀವು ನನ್ನ ಬೆಳೆಸಿದ್ದು ಅದನ್ನು ನನಗೆ ಇನ್ನೂ ಪ್ರೋತ್ಸಾಹ ಆಯಿತು, ನನಗೆ ಇನ್ನೂ ಬೆಳಿಬೇಕು ಅಂತ. ನಾನು ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ, ಹಾಗೆ ನನ್ನ ಫ್ಯಾಮಿಲಿಯಿಂದ ಯಾರೂ ಇರಲಿಲ್ಲ. ನನ್ನ ಇಂಡಸ್ಟ್ರೀಲಿ ನಾನೇ ಫಸ್ಟ್ ಪದಾರ್ಪಣೆ ಮಾಡಿದ್ದು ನನ್ನ ಫ್ಯಾಮಿಲಿಯಿಂದ. ಇದೆಲ್ಲ ಕ್ರೆಡಿಟ್ ಹೋಗಬೇಕಾಗಿರೋದು ನನ್ನ ತಾಯಿಗೆ. ಯಾಕೆಂದರೆ ಅವರು ನನಗೆ ಬೈದು ಬುದ್ಧಿ ಹೇಳದೆ ಹೋಗಿದ್ದಿದ್ರೆ ನಾನು ಇಷ್ಟು ಬರ್ತಾ ಇರಲಿಲ್ಲ, ಬೇರೆ ಎಲ್ಲ ಯಾವುದೋ ಕೆಲಸಕ್ಕೆ ಹೋಗ್ತಿದ್ದೆ. ಸೊ ಹಾಗೆ ಒಂದೊಂದಾಗಿ ಒಳ್ಳೊಳ್ಳೆ ಚಿತ್ರಗಳು ಸಿಕ್ತು, ನಿಮ್ಮ ಪ್ರೋತ್ಸಾಹ ಸಿಕ್ತು. ಹಾಗೆ ಮುಂದೆ ನಂದು ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲಿವರೆಗೂ ಇದ್ದೀನಿ. ನಾನೀಗ ಇನ್ನೂ ಮಾಡಬೇಕು, ಭಾಳ ಕೆಲಸಗಳಿದೆ ನನ್ನ ತಲೆಯಲ್ಲಿ, ಬಹಳ ಮಾಡಬೇಕು ಅನ್ನೋದಿದೆ. ನಿಮಗೆ ನೀವಿಷ್ಟು ನನಗೆ ಪ್ರೋತ್ಸಾಹಿಸಿದ ಮೇಲೆ ನಿಮಗೇನಾದರೂ ಮಾಡಬೇಕು ಅನ್ನೋ ಆಸೆ ನನಗಿದೆ. ಅದು ಖಂಡಿತ ನಾನು ಮಾಡ್ತೀನಿ. ಈ ಕರ್ನಾಟಕ ರಾಜ್ಯದಲ್ಲೇ ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಈಗ ಒಂದು ಸಣ್ಣ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬರೀ ಆ್ಯಕ್ಟಿಂಗ್ ಅಲ್ಲದೆ ಬೇರೆ ಬೇರೆ ಹವ್ಯಾಸಗಳನ್ನು ನಾನು ಇಟ್ಕೊಂಡಿದ್ದೀನಿ. ಏನು ಮಾಡ್ಬೋದು, ಯಾವ ಥರ ಅಂದರೆ ನನಗೆ ಹೆಸರು ಬೇಕಾಗಿಲ್ಲ. ಅಂದರೆ ಪ್ರೇಮ ಮಾಡಿದ್ದು ಹೇಳ್ತಾ ಇದ್ರಲ್ಲ ದೊಡ್ಡವರು, ಈ ಕೈ ಮಾಡಿದ್ದು ಈ ಕೈ ತಿಳಿಬಾರ್ದು ಅಂತ. ಸೊ ಹಾಗಾಗಿ ನಾನು ಒಳಗೊಳಗೆ ನನಗೆ ಯಾರು ಪಬ್ಲಿಸಿಟಿ ಎಲ್ಲೂ ಹೇಳ್ದೆ ನೀವು ಮಾಡಬೇಕು ಅನ್ನೋದು ನನ್ನ ಆಸೆ. ಇದು ನನ್ನ ತಾಯಿಯ ಪ್ರೋತ್ಸಾಹ. ಏಕೆಂದರೆ ನನ್ನ ತಾಯಿ ಹೇಳ್ತಾ ಇದ್ರು, ಈ ಅನಾಥಾಶ್ರಮ ಆಗಲಿ ಮತ್ತು ವಯಸ್ಸಾದವರು ಮನೆ ಬಿಟ್ಬಿಟ್ಟು ಹೋಗಿ ಎಲ್ಲ ಅಂದರೆ ಫಾರಿನೆಲ್ಲ ಕೂತ್ಕೋತಾರೆ ಅಂತ ಅವ್ರಿಗೆ ನಾನು ಒಳ್ಳೇದು ಮಾಡಬೇಕು ಅನ್ನೋ ಆಸೆ ನನಗಿದೆ.
ಯಾಕೆಂದರೆ ಆ ಮುಗ್ಧತೆ ನನಗೆ ಗೊತ್ತಿದೆ, ಯಾಕಂದ್ರೆ ನನ್ನ ತಂದೆ ನಾನು ನೋಡಿದ್ದೀನಿ ಆ ಟೈಮಲ್ಲಿ ಮಗು ಥರ ಆಗ್ಬಿಡ್ತಾರೆ. ಸೊ ಇನ್ನು ಭಾಳಷ್ಟು ಮಾಡಬೇಕು ಅನ್ನೋ ಆಸೆ ಕನಸುಗಳಿದೆ, ಅದನ್ನು ನಾನು ಖಂಡಿತ ಮಾಡ್ತೀನಿ. ಹೀಗೆ ಹಲವಾರು ಹೊಸ ಹೊಸ ಕತೆಗಳು ಬಂದರೆ, ಸ್ಕ್ರಿಪ್ಟಿಗೆ ಬಂದರೆ ಖಂಡಿತ ಅದೊಂದು ಚಾಲೆಂಜ್ ಆಗಿ ತಗೊಂಡು ನಾನೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಹಾಗೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಸದಾ ನಮ್ಮ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್. ನಟಿ ಪ್ರೇಮ ಅವರಿಂದ ನಾವೆಲ್ಲರೂ ಇದೀಗ ಕೇಳೋಣ ಒಂದು ಸುಮಧುರ ಗೀತೆ. ಇದು ನನ್ನ ನೆಚ್ಚಿನ ಹಾಡು, ಯಾಕೆಂದರೆ ನಾನು ಸುಮ್ಮನೆ ಒಂದು ಕಾರ್ಗಿಲಲ್ಲಿ ಒಂದು ಸುಮ್ಮನೆ ಹಾಡಿದೆ. ನೀವು ಹಾಡಬೇಕು ಅಂದಾಗ ಎಂತ ಹಾಡೋದು ಅಂತ ತಲೆಯಲ್ಲಿ ಓಡ್ತಾ ಇರಲಿಲ್ಲ. ಸೊ ಜನ ಎಲ್ಲ ಎದ್ದು ಹೋಗ್ತಾ ಇದ್ರು. ಆವಾಗ ಈ ತಾನೋ ತನ್ನೋ ಹಾಡು ಆ ಸ್ಟೇಜಲ್ಲಿ ಬಂತು ನನಗೆ. ತಕ್ಷಣ ಹಾಗೋಗಿ ಹಾಡಿದೆ. ಬಟ್ ಅದು ಅಷ್ಟು ಫೇಮಸ್ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲೇ ಹೋದ್ರೂ ಈ ಹಾಡು ಹಾಡಬೇಕು ಅಂತ. ಇದು ಬಾಗಲಕೋಟೆ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ, ಯಾಕೆಂದರೆ ಆ ಹಾಡಲ್ಲಿ ಅಷ್ಟು ಲಿರಿಕ್ಸೇ ಅಷ್ಟು ಮಧುರವಾಗಿದೆ. ಯಾಕೆಂದರೆ ನಾನು ಭಾರತೀಯವರು ಡ್ಯಾನ್ಸ್ ನೋಡ್ತಾ ಇದ್ದರೆ ಆ ಸಾಂಗ್ ಆಗಲಿ, ಆ ಸ್ಟೆಪ್ಸ್ ಆಗಲಿ ತುಂಬ ಚೆನ್ನಾಗಿರ್ತಿತ್ತು. ಸೊ ಹಾಗಾಗಿ ನಾನು ಕಲಿತೆ ಈ ಸಾಂಗ್ನ. ಖಂಡಿತ ಹಾಡ್ತೀನಿ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ, ಬೊಂಬೆ ನಾನಯ್ಯ. ತಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ದಾನೊತ್ತ ನಾನು ದಾನು ನಾನಯ್ಯ, ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ, ಬೊಂಬೆ ನಾನಯ್ಯ. ಧನ್ಯವಾದಗಳು. ಬಗ್ಗೆ ಅದ್ಭುತವಾದ ನುಡಿಯನ್ನ ಹೇಳಿದ್ರು. ಬಂಧುಗಳೇ, ತಾಯಿ ಜೀಜಾಮಾತೆಯ ಸಂಸ್ಕಾರ ಮಗ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯದ ನಡತೆಗೆ ಕಾರಣವಾಯಿತು. ತಾಯಿ ಕೌಶಲ್ಯ ಸಂಸ್ಕಾರ ಮಗ ಶ್ರೀರಾಮಚಂದ್ರನ ಆದರ್ಶದ ನಡತೆಗೆ ಕಾರಣವಾದರೆ, ತಾಯಿ ಭುವನೇಶ್ವರಿ ದೇವಿಯ ಸಂಸ್ಕಾರ ಮಗ ಸ್ವಾಮಿ ವಿವೇಕಾನಂದರ ತತ್ವಜ್ಞಾನದ ನಡತೆಗೆ ಕಾರಣವಾಯಿತು. ನನ್ನ ಮನೆಯ ತಾಯಿ ಕನ್ನಡ ನಾಡಿನ ತಾಯಂದಿರ ಆಶೀರ್ವಾದ ಮುಂದೊಂದು ನನಗೆ ಸಾಧನೆಗೆ 23 ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಕುಟುಂಬ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ತಟ್ಟೋಣ. ಅವರ ಸಮಾಜ ಸೇವೆಗೆ ನಮ್ದೊಂದು ಚಪ್ಪಾಳೆ ಮಾತ್ರ. ಬಾಗಲಕೋಟ್ ಮಂದಿ ನಮಸ್ಕಾರ. ಸೌಂಡೇ ಕೇಳ್ತಿಲ್ಲ, ನನಗೆ ಗೊತ್ತು ಲೇಟ್ ಆಗಿದೆ ಅಂತ. ಪಾಪ ನೀವೆಲ್ಲ ವೇಟ್ ಮಾಡ್ತಿದ್ದೀರಾ. ಸಾರಿ, ಕಲಾವಿದ್ರು ಕಾಯಿಸ್ಬಾರ್ದು, ನಿಜ. ಸ್ವಲ್ಪ ಸೌಂಡ್ ಕೊಡಿ. ನಮಸ್ಕಾರ. ಸೊ ಗದಗವಾಣಿ 2ನೇ ವಾರ್ಷಿಕೋತ್ಸವ, ಗದಗವಾಣಿ ದಿನಪತ್ರಿಕೆ ಹಾಗೂ ನ್ಯೂಸ್ ಚಾನಲ್ ಒಂದೊಳ್ಳೆ ಇದು ಕಾರ್ಯಕ್ರಮನ ನಾವು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕಂದ್ರೆ, ಇದು ಕಲೆಗೆ ಬೆಲೆ ಕೊಡುವಂಥ ಕಾರ್ಯಕ್ರಮ. ಸೊ ಸಾಕಷ್ಟು ಕಲಾವಿದರಿಗೆ ಬೆಲೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಉತ್ತರ ಕರ್ನಾಟಕದವನೇ. ನನ್ನ ಹುಟ್ಟೂರು ಗದಗ. ಸೊ ನನ್ನ ಹೆಸರು ದಕ್ಷ ಗರಗ್ ಅಂತ. ನೇತ್ರಂ ಚಿತ್ರದ ಮೂಲಕ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ನೇತ್ರಂ ಚಿತ್ರ ಆಲ್ರೆಡಿ ಈಗ ರಿಲೀಸ್ ಆಗಿದೆ. ನಾನು ಪ್ರಮೋಷನ್ ಬಂದಿಲ್ಲ. ಸಿನಿಮಾ ರಿಲೀಸ್ ಆಗಿದೆ. ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ರಾಜ್ಯಾದ್ಯಂತ ಪ್ರದರ್ಶನ ಕಾಣ್ತಾ ಇದೆ. ಕಾರಣಾಂತರದಿಂದ ಬಾಗಲಕೋಟೆ ಜಿಲ್ಲೆಗೆ ನಮಗೆ ಸ್ವಲ್ಪ ಥಿಯೇಟರ್ಸ್ ಸಿಗಲಿಲ್ಲ. ಕಾರಣಾಂತರದಿಂದ ಬಾಗಲಕೋಟೆಗೆ ಬಂದಿಲ್ಲ ನಾವು. ಆದರೂ ಸೆಕೆಂಡ್ ರೌಂಡ್ ಬಾಗಲಕೋಟೆಗೆ ಬರ್ತೀವಿ. ನಮ್ಮ ಸಿನಿಮಾ ನೋಡ್ತೀರಾ? ಉತ್ತರ ಕರ್ನಾಟಕ ಹೀರೋನ ಬೆಳೆಸ್ತೀರಾ ನೀವು? ಏನು ಸೌಂಡೇ ಕೇಳ್ತಾರ. ಉತ್ತರ ಕರ್ನಾಟಕ ಹೀರೋಗಳು ಬರ್ರಿ ಅಂತೀರ. ಈಗ ಬಂದಿದ್ದೀವಿ, ಏನು ಸೌಂಡೇ ಇಲ್ಲ. ಏನು ನಿಮ್ಗೋಸ್ಕರ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ನೋಡ್ತೀರಲ್ಲ ಸಿನಿಮಾ?
ಸಾಕಷ್ಟು ನಾನೊಬ್ಬ ನಿಮಿತ್ತ ಅಷ್ಟೇ, ಸಾಕಷ್ಟು ಹೀರೋಗಳು ಬರಬೇಕು. ಉತ್ತರ ಕರ್ನಾಟಕದಿಂದ ಆಲ್ರೆಡಿ ಕಾಮಿಡಿಯನ್ಸ್ ಆಗಿದ್ದಾರೆ, ಖ್ಯಾತ ಗಾಯಕರಿದ್ದಾರೆ, ಎಲ್ಲರೂ ಇದ್ದಾರೆ. ಹೀರೋಗಳು ಬರ್ತಾ ಇಲ್ಲ. ಹೀರೋಗಳು ಬರ್ಬೇಕಂದ್ರೆ ಅವಾಗಲೇ ಮೇಡಮ್ ಹೇಳಿದ್ರು ನಮ್ಗೆ ಯಾವ್ದು ಬ್ಯಾಕ್ಗ್ರೌಂಡ್ ಇಲ್ಲ. ಪ್ರೇಮ ಮೇಡಮ್ ಹೇಳಿದ್ರು, ನಾನು ಅವ್ರ ದೊಡ್ಡ ಫ್ಯಾನ್. ನಾನು ಯಾವುದು ಎಂತ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ. ಒಬ್ಬ ಕಲಾವಿದರಿಗೆ ಶ್ರೇಷ್ಠವಾದ ಬ್ಯಾಕ್ಗ್ರೌಂಡ್ ಅಂದರೆ ನೀವೇ. ನಿಮ್ ಬಿಟ್ಟು ಬೇರೆ ಇನ್ಯಾವ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ ಕಲಾವಿದರಿಗೆ. 100% ನೀವೆಲ್ಲ ಸಪೋರ್ಟ್ ಮಾಡ್ತೀರಾ. ಸಾಕು, ನಾನು ಜಾಸ್ತಿ ಮಾತಾಡಲ್ಲ. ಐ ನೋ, ಬಿಕಾಸ್ ಇನ್ನೂ ಸಾಕಷ್ಟು ಗಾಯಕರಿದ್ದಾರೆ, ಹಾಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಗದಗವಾಣಿ, ಥ್ಯಾಂಕ್ ಯು ಬಾಗಲಕೋಟೆ ಜನತೆ, ಥ್ಯಾಂಕ್ ಯು ಗಣ್ಯರೇ, ಥ್ಯಾಂಕ್ ಯು. ಗದಗ ಜಿಲ್ಲೆಯ ಪ್ರತಿಭೆ ಅರುಣ್ ಹೂಗಾರ್ ಎರಡೇ ನುಡಿಗಳಲ್ಲಿ ತಮ್ಮ ಸಂದೇಶವನ್ನ ರವಾನಿಸಲಿದ್ದಾರೆ. ತಮ್ಮೆದುರು ಅಂಧರ ಬಾಳಿಗೆ ಬೆಳಕಾಗಿರುವಂಥ ನಮ್ಮ ಪುಣ್ಯಭೂಮಿಯ ಗುರು ಪುಟ್ಟರಾಜ ಅಜ್ಜನವರಿಗೆ ನಮಸ್ಕಾರ ಮಾಡ್ತಾ, ಜೊತೆಗೆ ವೇದಿಕೆ ಮೇಲಿರುವಂಥ, ಜೊತೆಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಬಾಗಲಕೋಟೆ ನಮಸ್ಕಾರ. ನಾನು ಮೂಲತಃ ಗದಗ ಜಿಲ್ಲೆಯವನೇ. ಸದ್ಯಕ್ಕೆ ನಾನು ಸುವರ್ಣ ನ್ಯೂಸಲ್ಲಿ ಆ್ಯಂಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿರೋದು. ಪತ್ರಿಕೋದ್ಯಮದಲ್ಲಿ ಅನೇಕ ಸವಾಲುಗಳಿರುತ್ತೆ. ಗದಗವಾಣಿ, ಈ ಗದಗವಾಣಿ ಅನ್ನುವಂಥ ಹೆಸರಲ್ಲೇ ಒಂದು ಪವರ್ ಇದೆ, ಯಾಕಂದ್ರೆ ನಮ್ಮೂರಲ್ಲ. ಸೊ 2ನೇ ವರ್ಷ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೀವಿ. ಈಗ 3ನೇ ವರ್ಷ 100 ವರ್ಷ ಆಗಲಿ ಅಂತ ಹಾರೈಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ, ನಮ್ಮನ್ನು ಗುರುತಿಸೋದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಆಯೋಜಕರಿಗೆ, ಜೊತೆಗೆ ಮಂಜುನಾಥ್ ಎಸ್ ರಾಠೋಡ್ ಪ್ರಧಾನ ಸಂಪಾದಕರು, ಜೊತೆಗೆ ಅಲ್ಲಾ ಬಕ್ಷಿಯವರು, ಜೊತೆಗೆ ಅವರ ಉಳಿದಂಥ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಒಳ್ಳೆಯದಾಗಲಿ. ಗದಗವಾಣಿ ಇಡೀ ರಾಜ್ಯದಾದ್ಯಂತ ಪ್ರತಿಧ್ವನಿಸಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಅರುಣ್. ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ, ಕಳಕಳಿಯ ವಿನಂತಿ, ಹೃದಯ ಸ್ಪರ್ಶಿ ಮನವಿ. ನಿಮ್ಮ ಸಹನೆ, ನಿಮ್ಮ ಅನಂತ ತಾಳ್ಮೆ, ನಿಮ್ಮ ಸೌಜನ್ಯತೆ ಇನ್ನು 2 ಗಂಟೆ ದಾಟಿದರೆ ಡಿಸೆಂಬರ್ 3 ಭಾನುವಾರ ಆಗಮಿಸುತ್ತೆ. ಮಂದಿಯೇ, ನಾವು ಟಿವಿ ಸ್ಕ್ರೀನ್ ನಲ್ಲಿ ನೋಡುವಂತಹ ಗಾನಸುದೆ ಈ ವೇದಿಕೆಯ ಮೇಲೆ ಕೆಲವೇ ಕ್ಷಣಗಳಲ್ಲಿ ಜರುಗಲಿದೆ. ಚಿತ್ರನಟಿಯರು ಇದೇ ಆ ಸುಂದರವಾದಂತಹ ಗ್ರಾಮ ಒಬ್ಬಟ್ಟು ಚಿತ್ರದ ಟ್ರೇಲರ್ ಇಲ್ಲಿ ಕಾಣ್ತಾ ಇದೆಯಲ್ಲ. ಈ ಕೆರೆ ಈ ಊರಿನ ರೈತರ ಜೀವನ. ಯಾಕಂದ್ರೆ ನಮ್ದು ಧೂಮಪಾನ ಮುಕ್ತ ಹಳ್ಳಿ. ಇಲ್ಲಿ ಬಾರು ಹೋಗುವಿಲ್ಲ, ಸೇದು ಹೋಗುವಿಲ್ಲ. ಒಂದೊಂದು ಊಟ ಇಲ್ದಿರಾ ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ. ನಾವೆಲ್ಲ ರೈತರಾಗಿ ಇಂಥ ಕೆಲಸ ಮಾಡ್ಬೋದೇನ್ರಣ್ಣ? ಮಗ ಶಿವ ಅಟ್ಟಿಸ್ಕೊಂಡ್ ಬರ್ತಾವನೆ, ನಾವನ್ ಕುಡಿತಾವ ಒಂದೊಂದು ಗತಿ ಕಲ್ಸನ್ ಬರ್ಲಿಲ್ಲ. ಸಿರಲ್ ಸಂತಿ ಬೇಗ ಬಾರೆ, ಎಣ್ಣೆ ತಗೊಂಡು ಮೈ ಉಜ್ಜವಂತೆ. ಎಲ್ರು ಮನೆ ವರ್ಷಕ್ಕೆ ಒಂದೇ ದಪ್ಪ ನಿನ್ ನೆನಪಾಗೋದು. ಸ್ಕೂಲ್ ಹೋಗ್ಲಿಲ್ಲ ಅಂದ್ರೆ ಅವನ್ ತರ ಎಕ್ಕುಟ್ಟು ಹೋಗ್ತೀಯ. ಶಿವ, ಯಾವ್ದೋ ಹೂ ಕಣೋ, ಗಂಗಾ, ಅದು ಒಬ್ಬಟ್ಟು ಊಟಕ್ಕಲ್ಲ. ನನ್ನಕ್ಕೆ ಪ್ರೀತಿ ಸಿಹಿ ಒಬ್ಬಟ್ಟಂಗಿ, ನನ್ನಕ್ಕೆ ಘಾಟು ತುಸುಕೋ ಕೊಲೆಗಾರ ನಿಮ್ಮಲ್ಲೇ ಒಬ್ಬ ಅದಾನ. ಪತಾಕಿಯ ಚಿತ್ರತಂಡದ ನಿರೂಪಕರು, ನಿರ್ದೇಶಕರು, ಅದರ ಎಲೆಮರೆಯ ಕಾಯಿ
ಶೈನ್ ನಮ್ಮೆದುರಿಗೆ ಶೈನ್ ಆಗಿ ಮಾತಾಡ್ತಾರೆ ಕಿವಿಯಾಗೋಣ. ಪಾತ್ರದಲ್ಲಿ ಶೋಭಾ ಚಿತ್ರದ ನನ್ನ ತಂದೆಯ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಜೂನಿಯರ್ ರಾಜ್ಕುಮಾರ್ ಎಂದೇ ಖ್ಯಾತಿ ಪಡೆದ ರಾಜ್ಕುಮಾರ್ ಪಾಟೀಲ್ ಅವರು ಹೀರೋ ತಂದೆ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಹಾಗೇನೆ ಶೋಭರಾಜ್ ಸರ್ ಬಿಟ್ರೆ ಈ ಚಿತ್ರದ ಮೇಲ್ ವಿಲನ್ ಬಿಟ್ರೆ ನೆಕ್ಸ್ಟ್ ವಿಲನೇ ನಮ್ಮ ಜೋರಾದ ಚಪ್ಪಾಳೆ ತಟ್ಟೋಣ. ವಿಜಯ್ ಪತಾಕೆ ಚಿತ್ರದ ಪೋಸ್ಟರ್ ಬಿಡುಗಡೆಗೊಳ್ಳುತ್ತಿದೆ. ಗದಗವಾಣಿ ತಂಡದ ಪದಾಧಿಕಾರಿಗಳಿಗೆ ವರದಿಗಾರರಿಗೆ ವಿಶೇಷ ಸೂಚನೆ. ತದನಂತರದಲ್ಲಿ 5 ಸನ್ಮಾನಿತರ ಹಾಸನಗಳನ್ನ ರೆಡಿ ಮಾಡಬೇಕು ವೇದಿಕೆಯ ಮೇಲೆ. ಜೋರಾದ ಚಪ್ಪಾಳೆ ತಟ್ಟೋಣ. ಇದೀಗ ಬಿಡುಗಡೆಗೊಂಡಿತು ವಿಜಯ್ ಪತಾಕೆ ಚಿತ್ರದ ಪೋಸ್ಟರ್. ಭಗವದ್ ಧ್ವಜದ ಹಾರಾಟದಲ್ಲಿ ವಿಜಯ ಪತಾಕೆ. ಸಿಸ್ಟಮ್ ಎಲ್ಲ ತಂತ್ರಜ್ಞರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆ ತಟ್ಟೋಣ. ಇದೇ ಬಾಗಲಕೋಟೆಯವರು. ಬಂಧುಗಳೇ, ಈ ಕಾರ್ಯಕ್ರಮ ಇಂದು ಆತು ನಾಳೆ ಅಥವಾ ನಾಡಿದ್ದು ನೆನಪಿರಬಹುದು. ಶತಶತಮಾನಗಳವರೆಗೂ ಈ ಕಾರ್ಯಕ್ರಮವನ್ನು ಅವಿಸ್ಮರಣೀಯಗೊಳಿಸಿ ಅನಿಲ್ ಅವರು ಎಲ್ಲ ಸಾಧಕರ ಬದುಕು ಧನ್ಯ, ಬಾಳು ಮಾನ್ಯ. ಜಾಲವಾದಿ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅಶೋಕ್ ಜಾಲವಾದಿ, ಮುಚ್ಚನ್ ಶೇಬಣ್ಣನವರ್ ಸಾಹಿತಿಗಳು ಸಹಿತ ಹೆಂಗಿರ್ತಾರ ಅವರು ಅಂದ್ರ ನೋಡ್ರಿ. ನಮ್ಮ ಭಾಗದ ಹುಡುಗರು ಸಂಸತ್ ಭವನದೆದುರಿಗೂ ಹವಾ ಮಾಡಿದಾರ. ಹವಾ ಮಾಡಿದ ವಿದ್ಯಾರ್ಥಿನಿಯರು ಹೆಂಗಿರ್ತಾರ ಸನ್ಮಾನದಲ್ಲಿ ನೋಡಿ. ಅವರ ಹೆಸರು ಇಂತಿದೆ: ಕುಮಾರ್ ಬಾಳು ದ್ಯಾಮೇಕರ್, ಕುಮಾರ್ ಅಲ್ತಾಫ್ ಕರ್ಜಗಿ, ಕುಮಾರ್ ಸಾಗರ್ ಖಿದ್ರಾಪುರ್, ಕುಮಾರ್ ಬಾಹುಬಲಿ ಪಾಟೀಲ್, ಕುಮಾರ್ ಸಿದ್ದು ಅಲ್ತಾಫ್ ಕರ್ಜಗಿ. 8ನೇ ತರಗತಿ ವಿದ್ಯಾರ್ಥಿ. 52 kg ಕುಸ್ತಿ ಪಟು. ಕ್ರಾಂತಿಯನ್ನ, ಸಾವರ್ಕರ್ ಅವರ ದೇಶಪ್ರೇಮವನ್ನ, ವಿವೇಕಾನಂದರ ದೇಶಾಭಿಮಾನವನ್ನ, ಅಂಬೇಡ್ಕರ್ ಅವರ ಸಂವಿಧಾನವನ್ನ, ಮಹಮ್ಮದ್ ಪೈಗಂಬರರ ಶಾಂತಿಯನ್ನ ಮರೆತು ಮುನ್ನಡೆಯುತ್ತಿರುವ, ಸಮಾಜಕ್ಕೆ ಧರ್ಮದ ಹಾದಿ ತೋರಿದ ಮಹಾನ್ ಆಧ್ಯಾತ್ಮಿಕ ಚೇತನ ಸಿದ್ದನಕೊಳ್ಳ ಸುಕ್ಷೇತ್ರದ ಪರಮ ಪೂಜ್ಯ ಶಿವಕುಮಾರ ಮಹಾಸನ್ನಿಧಿಗಳು ಅವರಿಂದ ಇದೀಗ ಆಶೀರ್ವಚನ. ಅಜ್ಜರ ನಿಮ್ಮನ್ನ ಪಟ್ಟಕ್ಕೆ ಮಾಡಿದ ಕೂಡಲೇ ಗಾಡಿಗೆ ಹಾಕಿ ಯಾಕೆ ಪೂಜೆ ಮಾಡ್ತಾರೆ ರೀ ಫೋಟೋ ಅಂದವ. ನಾ ಅಂದೆ ಅವತ್ತ ಸಾಯ್ಬಾರ್ದಿರ್ತಾರೆ ಸೊಳ ಮಗನ ನಮ್ಗೆ. ಮತ್ತು ಅದು ಬಿಡ್ರಿ, ನೆಕ್ಸ್ಟ್ ಎಲ್ಲರಿಗಿನ ಮೊದಲು ಊಟಕ್ಕೆ ಯಾಕೆ ಕೊಡ್ತಾರೆ ನಿಮ್ಗೆ ಅಂದವ. ನಾ ಅಂದೆ ಸತ್ರ ಅವನ ಸಾಯಿಲ್ ಸ್ವಾಮಿ, ಅವ ಬದುಕಿದ್ರೆ ನಾವು ಉಣ್ಣೋನು ಅಂತ. ಹೌದಿಲ್ಲ? ಆಮೇಲೆ 3ನೇದು ಕೇಳ್ದ, ಅದು ಬಿಡ್ರಿ ಎಲ್ಲ ಕರೆಕ್ಟ್ ಐತ್ರಿ, ಮತ್ತು ಲಾಸ್ಟಿಗೆ ಭಾಷಣ ಯಾಕೆ ಕೊಡ್ತಾರೆ ರೀ ನಿಮ್ಗೆ ಅಂದ. ಎಲ್ಲದೂ ಮೊದಲೇ ಕೊಡ್ತಾರೆ, ಭಾಷಣ ಯಾಕೆ ಲಾಸ್ಟಿಗೆ ಕೊಡ್ತಾರೆ. ಅವಾಗ ನಾ ಹೇಳಿದೆ, ಎಲ್ಲ ದೊಡ್ಡ ದೊಡ್ಡ ಮಂದಿ ಬಂದಿರ್ತಾರೆ, VIP ಬಂದಿರ್ತಾರೆ, ರಾಜಕಾರಣಿಗಳು ಬಂದಿರ್ತಾರೆ, ಅವಾರ್ಡ್ ತೊಗೊಳೋರು ಬಂದಿರ್ತಾರೆ. ಎಲ್ಲರ ತಮ್ಮ ತಮ್ಮ ಕಾರ್ಯಕ್ರಮ ಮುಗಿದ ಕೂಡಲೇ ಮುಂದಿನ ಕಾರ್ಯಕ್ರಮ ಐತ್ರಿ ಅಂತೇಳಿ ರಾಜಕಾರಣಿಗಳು ಹೋಗ್ತಾರ, ಅವಾರ್ಡ್ ಸಿಕ್ತ ಅಂತೇಳಿ ಅವ್ರು ಹೋಗ್ತಾರ. ಎಲ್ಲರೂ ಹೋದ್ಮೇಲೆ ಟೇಬಲು ಕುರ್ಚಿ ತೆಗಿಯಾಕಬೇಕಲ್ಲ, ಅದಕ್ಕೆ ಸ್ವಾಮಿ ಲಾಸ್ಟಿಗೆ ಕೊಡ್ತಾರ ಅಂದ್ರೆ
ಹಂಗಾಗೈತೆ ನಂದು ಪರಿಸ್ಥಿತಿ. ಏನು ನಾನು ಭಾಷಣ ಮಾಡೋಂಗಿಲ್ಲ, ಒಂದು ಪದ ಹಾಡಿ ಕೈ ಬಿಟ್ಬಿಡ್ತೀನಿ. ಯಾಕಂದ್ರೆ ಭಾಷಣ ಮಾಡೋಕೆ ಬಂದಿಲ್ಲ. ಯಾಕಂದ್ರೆ ನಾವು ಮಾತಾಡಿದ್ದು ಅವ್ರಿಗಾರ ಗೊತ್ತಾಗಬೇಕಲ್ಲ, ಹೌದಿಲ್ಲ? ಆದ್ರೆ ಒಂದು ಹೇಳ್ತೀನಿ, ನಮ್ಮ ಗದಗ ವಾಣಿಯವರು ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದು, ಅದು ಒಂದು ಜಿಲ್ಲೆ ಬಿಟ್ಟು ಇನ್ನೊಂದು ಜಿಲ್ಲೆ ಒಳಗೆ ಕಾರ್ಯಕ್ರಮ ಮಾಡೋದೈತಲ್ಲ, ಅದೇನು ಸಾಮಾನ್ಯ ಅಲ್ಲ. ಆ ಒಂದು ಗಟ್ಸ್ ನಮ್ಮ ಗದಗ ವಾಣಿಯವ್ರಿಗೆ ಐತಿ. ಅದ್ರ ಜೊತೆಗೆ ನಮ್ಮ ಬಾಗಲಕೋಟೆ ಜನನೂ ಅವ್ರಿಗೆ ಸಹಕಾರ ಕೊಟ್ಟಾರೆ. ಬಾಗಲಕೋಟೆ ಜಿಲ್ಲೆಯವ್ರು ಸಹಕಾರ ಕೊಡ್ಲಿದ್ರೆ ಏನು ಮಾಡ್ತಿದ್ರಲ್ಲ ಮಕ್ಕಳ ನೀವು? ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಜೈ ಅನ್ಬೇಕು ನೀವು. ಮೊದಲ ಜೈ ಅನ್ರಿ ಗದಗ ವಾಣಿಯವರು. ಹಾಂ, ಅದು ಯಾಕಂದ್ರೆ ನಾವು ಕರ್ನಾಟಕದಾಗ ಅದು ಬಿಡು, ಆಮತ್ ಬರ್ರಿ. ಆದರೂ ಒಂದು ಊರಿನ ಗೌಡ ಇನ್ನೊಂದು ಊರಿಗೆ ಏನಂತಾರಲ್ಲ, ಅದು ಕರ ಕೊಟ್ಟು ಬೂಟಿಲ್ಲ. ಅದಕ್ಕೆ ಆದರೂ ಇಲ್ಲಿ ಬಂದು ಎಲ್ಲ ಅವ್ರ ಸಹಕಾರ ತೊಗೊಂಡು, ನಮ್ಮ ಜನರದ್ದು ನಮ್ಮ ಮಟ್ಟದ ಸಹಕಾರ ತೊಗೊಂಡು, ನಮ್ಮ ಹತ್ತು ಜಾದನ ಅಂಡಕರಿ ಮಗ ಇಲ್ಲೇ ನಿಂತಾನ. ಹಾಂ, ಎಲ್ಲರೂ ಸಹಕಾರ ತೊಗೊಂಡು ಮಾಡಿರಲ್ಲ. ನಿಮ್ಗೆಲ್ಲರೂ ನಮ್ಮ ಸಿದ್ದನಕೊಳ್ಳ ಮಠದ ವತಿಯಿಂದ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಎಲ್ಲರೂ ಕುರ್ಚಿ ಬಿಟ್ಟು ಹೋದಂಥವ್ರಿಗೆ ಧನ್ಯವಾದ ಹೇಳ್ತೀನಿ. ಮೇಲಾಗಿ ಧಾರಾವಾಹಿ ಬಿಟ್ಟು ಬಂದಂಥವ್ರಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಈಗ ಸದ್ಯ ಒಂದು ಹಾಡು ಹೋಗ್ಬಿಡ್ತೀನಿ ನಾನು. ಎಲ್ಲರೂ ಈ ಸದ್ಯ ಕಿವಾಗ ಹಳ್ಳಿ ಇಟ್ಬಾರ ಎಲ್ಲ ತಳ್ಳಿ ದಮ್ಮತ್ತೈತಿ. ನೀರು ಇಟ್ರೆ ಒಂದು ನೀರು ಬೇರೆ ರೇ 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 ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಮತಾಲಿದನಿಯೊಡು ತಂಬೂರಿಯದ ತಿದ್ದಿ ನುಡಿಸಬೇಕೋ ತಂಬೂರಿ. ಮತಾಲಿದನಿಯೊಡು ತಂಬೂರಿಯದ ತಿದ್ದಿ ನುಡಿಸಬೇಕೋ ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ, ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಹಸನದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳ ದಿಶನ ಓದು ಪುರಾಣದಿ ರೇ 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 ಶಿಶುನಾಳಾಧೀಶನ ಓದು ಪುರಾಣದಿ ಹದನಾಗಿ ಬಾರಿಸು ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ. ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ
ಧನ್ಯವಾದ. ಶ್ರೀಮತಿ ರೀಟಾ ದೊಡ್ಡಮನಿಯವರು ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆ ತಟ್ಟೋಣ. ಒಂದು ಚಪ್ಪಾಳೆ. ಬಾಗಲಕೋಟೆಯ ಶಾಂತಿ ಸುವ್ಯವಸ್ಥೆ, ಬಾಗಲಕೋಟೆಯಲ್ಲಿ ಕಾನೂನು ವ್ಯವಸ್ಥೆಯನ್ನ ಕಾಪಾಡಲು ಕಂಕಣಬದ್ಧರಾಗಿ ನಿಂತಿದ್ದಾರೆ ಇಲ್ಲಿಯ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು. ಅವರೆಲ್ಲರಿಗೂ ನಾವು ಕೃತಜ್ಞತರು. ನಮ್ಮ ಇಂದಿನ ಬಾಗಲಕೋಟೆಯ ನಿವಾಸಿಗಳಾದ ನಾವುಗಳು ನೆಮ್ಮದಿಯ ನಿದ್ದೆಗೆ ಜಾರಿದ್ದೇವೆ ಅಂದರೆ ಅವರ ಜಾಗೃತಿಯ ಗಂಟೆ, ಅವರ ಶಿಸ್ತು, ಅವರ ದಕ್ಷತೆ. ಅದಕ್ಕೆ ಒಂದು ಬಾರಿ ಗದಗ್ವಾಣಿ ದಿನಪತ್ರಿಕೆಯಿಂದ ದೊಡ್ಡದಾದ ಸಲ್ಯೂಟ್ ಬಂಧುಗಳೇ. ಸಣ್ಣ ಮಗುವಿನಂತೆ ಎಲೆಮರೆ ಕಾಯಿಯಂತೆ ಶ್ರಮಿಸುತ್ತಿರುವ ಖ್ಯಾತ ಕಲಾವಿದ ಕೃಷ್ಣ ಅಂಬೀರ್ ಅವರಿಗೆ ತದನಂತರದಲ್ಲಿ ಗೌರವ ಸಮರ್ಪಣೆ. ಈ ಮೂವರು ಸಾಧಕರ ಬಗ್ಗೆ ಸ್ಮರಿಸಲೇಬೇಕು ನಾವುಗಳು. ಗದಗ್ವಾಣಿ ದಿನಪತ್ರಿಕೆಯ ಪ್ರಸ್ತುತ ವರ್ಷದ ಗೌರವ ಸಮರ್ಪಣೆ. ಸರ್, ದಯವಿಟ್ಟು ನೀವೆಲ್ಲರೂ ಹಿಂದೋಗಿ, ಅಲ್ಲಿ ಫೋಟೋಗ್ರಾಫರ್ಗೆ ಸಮಸ್ಯೆ ಆಗ್ತಾ ಇದೆ. 1902ರಲ್ಲಿ ಸ್ಥಾಪಿಸಿದ ಶಿವಯೋಗ ಮಂದಿರ, ಅದು ನನ್ನ ಬಾಗಲಕೋಟೆಯ ಹೆಮ್ಮೆ. ಸಂತ ಮಹಾಂತರ ನಾಡಾಗಿ, ಆಧ್ಯಾತ್ಮ ಧಾರ್ಮಿಕತೆಯ ಬೀಡಾಗಿ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ, ಶೈಕ್ಷಣಿಕ, ಕ್ರೀಡೆ ಎಲ್ಲ ರಂಗದಲ್ಲಿ ರಾಷ್ಟ್ರಕ್ಕೆ ಕೊಡುಗೆ ನೀಡಿದ್ದು ನನ್ನ ಬಾಗಲಕೋಟೆ. ಈ ಪುಣ್ಯ ಭೂಮಿಯಲ್ಲಿ ಜರುಗುತ್ತಿದೆ ಪ್ರಸ್ತುತ ವರ್ಷದ ಕರುನಾಡ ಕಾಯಕ. ಜೋರಾದ ಚಪ್ಪಾಳೆ ತಟ್ಟೋಣ ಆ ಎಲ್ಲ ಸಾಧಕರಿಗೆ. ಯಾಕಂದ್ರೆ ಇದು ಹೋದ ವರ್ಷನೇ ಬಾಗಲಕೋಟೆಯಲ್ಲಿ ಮಾಡಬೇಕಂತ ಇತ್ತು, ಆದರೆ ಮಾಡೋಕ್ಕಾಗಿಲ್ಲ. ಈ ವರ್ಷ ಮಾಡ್ತಾ ಇದ್ದಾರೆ. ಗುರು ಸಾಕ್ಷಾತ್ ಪರಬ್ರಹ್ಮ ನಿಂದ ಇತ್ತು ಬಾ ಮಗನಿದ್ರೆ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಬಾಗಲಕೋಟೆಯಲ್ಲಿ ಗದಗ್ವಾಣಿ ದಿನಪತ್ರಿಕೆ ಹಾಗೂ ಟಿವಿಯ 3ನೇ ವಾರ್ಷಿಕೋತ್ಸವದ ಈ ಸಮಾರಂಭದ ಎಲ್ಲ ಅತಿಥಿ ಮಹೋದಯರಿಗೆ, ಗಣ್ಯರಿಗೆ, ಪ್ರಶಸ್ತಿ ಪುರಸ್ಕೃತರಿಗೆ, ಮನೆಗೆ ಹೋದಂಥವ್ರಿಗೆ, ಮಕ್ಕೊಂಡಂಥವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಏನು ಮಾಡ್ಬೇಕನ್ನೋದೇ ಗೊತ್ತಾಗುತ್ತೆ ನನಗೆ, ಏನು ಮಾತಾಡ್ಬೇಕು. ಎಲ್ಲರೂ ಬೇಡ ನಮ್ಗೆ ಕೊಡವಾಡಲಿ ಹಾಡಿನ ಬಿಡ ಅಂದ್ರೆ ಬಿಡವಲ್ರು. ಒಂದೆರಡು ಬೇಗಳ ಬೈರಿ ಅಂತ ಅಂದ್ರೆ ಎಲ್ಲ ಕಡೆ ಹಬ್ಬಿಸ್ಬಿಡ್ರ. ಸಿದ್ದನ ಕೊಳಾಜ್ ಬೇಗಳನ ಆಶೀರ್ವಾದ ಅಂತ ಹಬ್ಬಿ ಸೆಣೆ ಹಾಕ್ತಾರೆ ನನಗೆ. ಒಂದಿಷ್ಟು ಮಂದಿ ಹಂಗಾಗೈತೆ, ಅವು ಬೇಸ್ ಬಂದ ಮಿನಿಸ್ಟರ್ ಆಗ್ಯಾವು, MLA ಆಗ್ಯಾವು, ಹಿಂಗಾಗಿ ಬೇಗ ಅಂತವು. ಏನು ಮಾಡೋದು, ಎಲ್ಲ ಹಬ್ಬಿಸ್ TVR ಸಹಿತ ಹಂಗೆ ಕೊಡ್ತಾರೆ, ಬೇಗಳವೇ ಆಶೀರ್ವಾದ. ಹಿಂಗಾಗಿ ಹೆಣ ಮಹತ್ವಗಾರ ನಮ್ಮನ್ನು. ಒಂದು ವಿಶೇಷ ಅಂದ್ರೆ ಸಿದ್ದನಕೊಳ್ಳ ಮಠ ನಿರಂತರ ದಾಸೋಹ ಮಠ. ಸುಮಾರು 60 ವರ್ಷಗಳಿಂದ ರಾತ್ರಿ 12ಕ್ಕೆ ಬಂದರೆ ಊಟ ಕೊಡುವಂಥ ರಾಜ್ಯದ ಏಕೈಕ ಮಠ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಸಿದ್ದನಕೊಳ್ಳ ಮಠ ಒಂದ. ಅದು ಹೇಳಿ ಹೊಡಿಸ್ಬೇಕು ಚಾಪಡಿ. ಅವು ನೀತಿ ಬಂದ್ರೆ ಅವ್ರಿಗೆ ಹೊಡ್ರಪ್ಪ ಸೊಳ್ಳೆಯವ್ರು ಸಾಯ್ತಾವೆ ಕಡೆಗೆ ಹೇಳಿ ಹೊಡಿಸೋಣ ಅಂದ್ರೆ ನಾನು ನೋಡು, ಹೌದಿಲ್ಲ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಕಲಾ ಪೋಷಕ ಮಠ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸಂಪತ್ತಿಗೆ ಸವಾಲು ಮೂಲಕ ಮೊಟ್ಟ ಮೊದಲನೇದಾಗಿ ಗಾಯಕರನ್ನಾಗಿ ಮಾಡಿದಂಥ ಮಠ ಬಾಗಲಕೋಟೆ ಜಿಲ್ಲೆಯ ಸಿದ್ದನಕೊಳ್ಳ ಮಠ ಅನ್ನೋದು ಮರಿಬಾರ್ದು ಯಾರು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಹಾಗೆಯೇ ಕಲ್ಯಾಣ್ ಕುಮಾರ್ ಅವ್ರನ್ನ ಹೀರೋ ಮಾಡಿದಂಥ ಮಠ ಸಿದ್ದನಕೊಳ್ಳ ಮಠ. ಯಾರಾದರೂ ಸಿನಿಮಾದಾಗ ಹೀರೋಯಿನ್ ಆಗ್ಬೇಕಂದ್ರೆ ನಮ್ಮ ಕಡೆನ ಬರ್ತಾರೆ, ಅಲ್ಲಿಂದನ ಲಾಂಚ್ ಮಾಡ್ತೀವಿ ಅವ್ರಿಗೆ. ನಾನು ಎಲ್ಲರೂ ಸ್ವಾಮಿಗಳು ಶಿವಾನುಭವ ಧರ್ಮ ಸೇವೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಸಿದ್ದನಕೊಳ್ಳದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡುವಂಥ ರಾಜ್ಯದ ಏಕೈಕ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳ್ಳ ಮಠ ಮಾತ್ರ. 3 ದಿನ ಉತ್ಸವ ಮಾಡ್ತೀವಿ. ಅದರೊಳಗೆ ಎಲ್ಲ ಸಿನಿಮಾ ನಟರು, ಎಲ್ಲರೂ ಕವಿಗಳು, ಇಲ್ಲೊಬ್ಬ ನೋಡಿ ಕವಿ
ಇವ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಕವಿ, ಆದ್ರೆ ಯಾರಿಗೂ ಕಿವಿ ಇಲ್ಲ ಅವನು ಕೇಳಕ್ಕೆ. ಹಂಗಾಗೈತೆ ಪರಿಸ್ಥಿತಿ. ಯಾಕಂದ್ರೆ ನಮ್ಗೆ ಇದಿಲ್ಲ, ಪ್ರೋತ್ಸಾಹ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ಇಷ್ಟೊತ್ತಿಗೆ ಬೆಳೆದ ಹಳೆ ಮಾತಾಗಬೇಕಿತ್ತು. ಯಾಕಂದ್ರೆ ಅಲ್ಲಿ ಏನೈತಂದ್ರೆ ಇನ್ನೊಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಂಗಿಲ್ಲ. ನಾವು ಬರೇ ಬೇರೆಯವ್ರಿಗೆ ಮಣಿ ಹಾಕೊಂಡ ಬಂದೀವಿ. ಇನ್ನೊಬ್ರು ದಕ್ಷಿಣ ಕರ್ನಾಟಕದ ಕಲಾವಿದರನ್ನ ಬೆಳೆಸ್ತೀರಿ, ಉತ್ತರ ಕರ್ನಾಟಕ ನಮ್ಮ ಮನೆಯಾಗಿದ್ದಾರನ್ನ ಬೆಳೆಸಂಗಿಲ್ಲ ನೀವು. ನಮ್ಮ ಉತ್ತರ ಕರ್ನಾಟಕದಾಗೂ ಸುದೀಪ್ ಅದನ, ನಮ್ಮ ಉತ್ತರ ಕರ್ನಾಟಕದಾಗೂ ದರ್ಶನ ಅದನ. ಆದ್ರೆ ಅವಾಗ ಅವಕಾಶ ಸಿಕ್ಕೈತೆ, ಅವ್ರಿಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ. ಅದಕ್ಕಿಂತ ಟ್ಯಾಲೆಂಟ್ ಇದ್ದವರು ಅದಾರ. ಆದರೆ ಒಂದಿಲ್ಲ ಒಂದು ಟೈಮ್ ಬರ್ತೈತಿ. ನಾ ಹಿಂದಕ್ಕೆ ಒಂದು ಮಾತು ಹೇಳಿದ್ದೆ, ಇಡೀ ಉತ್ತರ ಕರ್ನಾಟಕ ಸಿನಿಮಾ ಇಂಡಸ್ಟ್ರೀಸ್ ಬೆಳೆದು ಒಂದಿಲ್ಲ ಒಂದು ದಿವಸ ದಕ್ಷಿಣ ಕರ್ನಾಟಕದವ್ರು ದುಡಿಸ್ಕೊಂತೀವಿ ಮಕ್ಕಳು ಅಂತ ಹೇಳಿ ಭಾಷಣ ಮಾಡಿ ಬಂದೀನಿ ನಾನು ಬೆಂಗಳೂರಾಗ. ಯಾಕಂದ್ರೆ ನಮ್ಮಲ್ಲಿ ಟ್ಯಾಲೆಂಟ್ ಐತಿ, ಆದ್ರೆ ಜನ ವೈಲೆಂಟ್ ಅದಾರ. ಏನು ಮಾಡಬೇಕು? ನಮ್ಮ ಹಣೆ ವಾರಸು. ನಮ್ಮ ಉತ್ತರ ಕರ್ನಾಟಕ ಸಿನಿಮಾ ನೋಡಕ್ಕೆ ಒಬ್ಬರು ಹೋಗಂಗಿಲ್ಲ. ಯಾಕೆ ಹೋಗೋದೇ ಇಲ್ಲ. ಅದ ದಕ್ಷಿಣ ಕರ್ನಾಟಕದ ಸಿನಿಮಾ ಬಂದ್ಬಿಟ್ರೆ ಮನೆಯವ್ರು ಮಾಡ್ರು ಮಕ್ಕಳು ಹೆಸರನ್ನ ತೊಗೊಂಡು ಹೋಗ್ತೀರಿ. ಯಾಕೆ ನಮ್ಮ ಉತ್ತರ ಕರ್ನಾಟಕ ಬೆಳೆಸ್ರಿ ಒಂದು ಸ್ವಲ್ಪ. ಹಾಂ ಬೆಳೆಸ್ತೀರಿ? ಹಾಂ ಬೆಳೆಸ್ತೀರಾ? ಎಷ್ಟು ಮಂದಿ ಸಿನಿಮಾ ನೋಡಿರಿ? ಒಬ್ಬರು ಹೋಗೇ ಇಲ್ಲ. ಆ ಸಿನಿಮಾ ಥಿಯೇಟ್ರ ಬಂದು ಆಗಿ ಹೋಗ್ಯಾವ. ಈಗ ಎಲ್ಲರೂ ಏನು ಮಾಡತ್ತಾರ? ನಾನು ಮೊನ್ನೆ ಒಬ್ಬರು ಬಂದೆ, ಹಂಗೆ ಎಲ್ಲರೂ ಬರೋದು ಸಿನಿಮಾ ತೆಗೀರಿ, ಎಲ್ಲರೂ ಬರೋದು ಸಿನಿಮಾ. ನನಗೆ ಹೀರೋ ಮಾಡೋ ಆಶೀರ್ವಾದ ಮಾಡಿಯಪ್ಪ, ನನಗೆ ಹೀರೋಯಿನ್ ಮಾಡೋ. ನಾ ಅಂದೆ, ನಿಮ್ಮ ಮನೆಯವ್ರು ಆಟ ನೋಡ್ತೀರಿ ಎಲ್ಲಿ ಸಿನಿಮಾ ತೆಗೆದಂದೆ ಲಾಸ್ಟಿಗೆ. ಏನ್ಲೇ ಬಾಳೆ ನಂದು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರೆ ಮತ್ತು ಸಿನಿಮಾ ನೋಡ್ರಿ ಯಾರು? ನಿಮ್ಮ ಸಿನಿಮಾ ತೆಗೀರಿ, ಊರನ್ನು ನಿಮ್ಮ ಮನೆಯವ್ರು ಅಷ್ಟು ಹಾಕೊಂಡು ಥಿಯೇಟ್ರನ್ನ ನೋಡಿ ಮಕ್ಕೊಂಬಿಡ್ರಿ ಅಂದೆ. ಮತ್ತು ಎಲ್ಲರೂ ಹೀರೋ ಆದ್ರೆ ಮತ್ತು ನೋಡೋರು ಯಾರ್ಲಿ? ಹೌದಿಲ್ಲ? ಹೌದಿಲ್ಲ? ಪ್ರೇಕ್ಷಕರು ಬೇಕು ಬೇಡ? ಅದಕ್ಕೆ ಎಲ್ಲಿ ನೋಡಿ ನಿಮ್ಗೆ ಒಂದೊಂದು ಹೇಳ್ತೀನಿ, ಸಿನಿಮಾ ತೆಗಿಯೋರು ಭಾಳ ವಿಚಾರ ಮಾಡಬೇಕು. ಒಂದು ಸಬ್ಜೆಕ್ಟ್ ಇರ್ಬೇಕು, ಕಾಮಿಡಿ ವಿತ್ ಸಬ್ಜೆಕ್ಟ್ ಇರ್ಬೇಕು. ನಾವು ಒಂದು 3 ಫಿಲ್ಮ್ ಆಶೀರ್ವಾದ ಮಾಡಿದ್ದೆ. 3 ಫಿಲ್ಮ್ 50 ಡೇಸ್ ಹೊಡ್ಯಾವ ನೋಡಲಿ, 50 ಡೇಸ್ ಹೊಡ್ಯಾವ. ಮತ್ತು ರೊಕ್ಕನ ತೊಗೊಂಡಾರ. ನಾ ಹೇಳ್ದಂಗೆ ಕೇಳಿದಾರ. ನಾ ಏನು ಹೇಳೋದಕ್ಕೆ ಕೇಳೋದು ಬಿಟ್ಟು ಮಚ್ಚು ಲಾಂಗ್ ತೋರಿಸ್ಯಾರ, ಊರ್ಲಿ ಹಾಕೊಂಡಾರ. ಸುಸೈಡ್ ಮಾಡ್ಕೊಂಡು ನಾನು ಮನೆಗೆ ಹೋಗಿ ಬಂದೀನಿ. ಯಾಕಂದ್ರೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಇರಬೇಕು. ಅದ್ರೊಳಗೆ ಏನಂತಂದ್ರೆ, ಈಗ ನಾವು ಸೇಬಣ್ಣವರು ಹೇಳ್ತಾನೆ, ನಾವು ಅತಿ ಮಸ್ತ್ ಬರೀತಾನ, ಅಗದಿ ಸ್ಟ್ಯಾಂಡರ್ಡ್ ಆಗಿ ಕವನ ಬರೀತಾನ. ಅವನು ಯಾರೂ ನೋಡೋಗಲ್ಲ. ಈಗ ಯಾವ್ದು ಹೇಳ್ತಾರೆ ಹೇಳೇನು? ಬಿಟ್ಟು ಹೊಂಟೆಲ್ಲ ನಾನು ಗೆಳತಿ ಒಬ್ಬ ಅಂದೆ. ನಾ ಹೇಳಿದೆ, ಅವ್ನು ಕರೆದು ಬಾಲಿಲ್ಲ ಹಾಡಕತ್ತಿದ್ದು. ನಾವು ಬಂದು ಜೋರು ಅಗದಿ ಟ್ಯಾಕ್ಟ್ರಾಗ ಹಚ್ಕೊಂಡು ಹೊಂಟು ಮಾಯ್ಕಿನಾಗ ಹಚ್ಕೊಂಡು ಅಗದಿ ಹಾಡ್ಕೊಂಡು ಹೊಂಟಿದ್ದು ಬಾಲಿಲ್ಲ. ಏನು ರೀ ಅಪ್ಪರ ಅಂದ, ಇವತ್ತು ಇದನ್ನು ಹಾಡಕತ್ತಿಲ್ಲ ಅಂದ. ಹೌದ್ರಿ ಅಂದ. ಏನದು ಹಾಡು ಅಂದ. ಬಿಟ್ಟು ಹೊಂಟಿಲ್ಲ ನನ್ನ ಗೆಳತಿ ಅಂದ. ನಾಳೆ ಬಿಟ್ಟು ಹೊಂಟಿಲ್ಲ ನನ್ನ ಮಗಳ ನಮಗಾಗತ್ತ ಬೋಸಡಿಕೆ ಅಂದೆ. ಅವು ಹೆಂಗೈತೆ ನಂದು ಏನಿದ್ರು ನೇರ ದಿಟ್ಟ ನಿರಂತರ. ನಮಸ್ಕಾರ ಮಾಡ್ತೀರಿ ಮಾಡ್ರಿ, ಬಿಟ್ರಿ ಬಿಡ್ರಿ. ನೀವ್ರೇನು 11 ರೂಪಾಯಿ ಕೊಡ್ತೀರಿ ಮಕ್ಕಳ, 1000 ಕೊಡ್ದು ಆಟ್ರಾಗ ಐತಂತ. ಹೌದಿಲ್ಲ? ಕರೆಕ್ಟನ್ನ ಹೇಳೋದು. ಅದಕ್ಕೆ ಈಗ ನೋಡು, ಟ್ಯಾಕ್ಟ್ರಿ ಹಾಡಂತ. ಏನವು ಟ್ಯಾಕ್ಟ್ರಿ ಹಾಡಲಿ? ನಾ ಡ್ರೈವರ, ನಾವು ಗುಲಾಬ್ ಹೋಗ್ಕೊಳ್ಳೋ ನನ್ನ ಮುಂದೆ. ನೀ ಡ್ರೈವರ್ ಆದ್ರೆ ನಾವು ಕಿನ್ನರ್ ಆಗೋಣ. ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದರ ಹಾಡಿರಿ ಮಕ್ಕಳ. ಏನಿಲ್ಲ, ಬರೀ ಓಡಿ ಹೋಗು ಹಾಡ್ಕೊಂಬರು. ಇವನ್ನ ಕೇಳೋದಾಗೈತೆ ನಂದು ಹಣೆ ಬರ. ಬರೀ ಅವು ಓಡೋಗಿರ್ತಾವ, ಓಡೋಗಿಂದ ನಮ್ಮ ಮಠಕ್ಕೆ ಬರ್ತಾವೆ. ಅಪ್ಪರ ನಮ್ಮ ಮಗಳು ಓಡ ಹೇಳ್ರಿ, ಎಲ್ಲಿ ಹೋಗಿ ಓಡ್ರಿ ಅಂತ. ನಾ ಅಂತೀನಿ, ಮದುವೆ ಆಗೈತೆ ಹೋಗಲೇ ಹುಚ್ಚಬಾರಿಗೆ ಅಂದ್ಬಿಡ್ತೀನಿ. ಇಂಥವ ಹೇಳ್ಬೇಕಾಯ್ತು. ಬಹುಶಃ ನಾನು ಚಲೋದು ಹೇಳ್ದ ಬಿಟ್ಟಿನ ಈಗ. ಮತ್ತು ನೀವು ಕೇಳೋದು ಅಂತ ಕೇಳ್ತೀರಿ, ಅವನ್ನ ಬರ್ತೀನಿ, ಅವನ್ನ ಹೇಳ್ತೀನಿ ನಾನು. ನೀವು ಚಲೋ ಕೇಳಿದ್ರೆ ನಾ ಚಲೋ ಹೇಳೇನಾ? ಯಾಕಲೆ ಈ ಸ್ವಾಮಿಗಳು ಚಲೋ ಇರ್ತಾರೆ, ಕೆಡ್ಸಾರ ನೀವ ಮಕ್ಕಳ. ಸ್ವಾಮಿ ಚಲೋ ಇದ್ದವನ್ನ ಹೆಲಿಕಾಪ್ಟರ್ ಕೊಡ್ಸಿದ್ನ, ಕಾರ್ ಕೊಡ್ಸಿದ್ನ ಮಾಡಿ ಅವ್ನು ಹೆಣೆ ಹಾಕ್ತಾರೆ. ನೀವ ತಣ್ಣಗೆ ಅದು ತಪಾಸ್ ಮಾಡ್ಕೊಂಡು ಕುಂತಿರುತ್ತ. ಕೆರ್ಬು ತಿನ್ನಪ್ಪ, ದ್ರಾಕ್ಷಿ ತಿನ್ನಪ್ಪ ಅಂತ ಅನ್ನೋದು ಬೇಸ್ನ ಹೆಣೆ ಹಾಕ್ತಾನೆ ನಿಮಗೆ. ಹೌದಿಲ್ಲ? ನಾವು ನೋಡು ಗುಡ್ದ ಮಂಗ್ಯ ಹೊಡ್ಕೊಂಡು ಕುಂತೀನಿ. ಪವರ್ಫುಲ್ ಸ್ವಾಮಿ ನಾನು. ಯಾಕಂದ್ರೆ ಕೆರ್ಬೀಸ್ ಇಲ್ಲ, ಕಟಕ್ ರೊಟ್ಟಿ ಸಾಂಬಾರು ಅನ್ನ ಸಾರು ಇಷ್ಟ. ಕೆರ್ಬೀಸ್ ನೋ. ಯಾಕಂದ್ರೆ ನಾನು ಊಟ ಮಾಡಿದ್ರು ಭಕ್ತರ ಜೊತೆಗೆ ಉಣ್ತೀನಿ, ಅದಕ್ಕೆ ನೋ. ಮಕ್ಕೊಂಡ್ರು ಭಕ್ತರ ಜೊತೆಗೆ ಮಕ್ಕೊಂತೀನಿ. ರಾತ್ರಿ ತಲೆ ಮೇಲೆ ಕಾಲು ಹಾಕಿರ್ತಾನೆ ಸೋಮಗ. ಮುಂಜಾನೆ ಅದು ಕಾಲು ಹೊಡೆದವ್ ನೀ ಅಪ್ಪ ಅಂದ, ಬಡ್ದು ಹಳ ಮಾಯ್ತಾ ಹೋಗುವ ನಿಮ್ಮ ಅವನ. ಹೌದಿಲ್ಲ? ಕರೆಕ್ಟ್ ಅದ? ಹೌದಿಲ್ಲ?
ಇದನ್ನ ನಾನು ಮೊದಲ ಕೊಟ್ಟಿದ್ರೆ ಅಂದ್ರೆ ಇವ್ರು ಹೋಗಲ್ದಂಗೆ ಮಾಡ್ತಿದ್ದೆ ಒಬ್ಬರು ಮನೆಗೆ ಹೋಗಲ್ದಂಗೆ ಲಾಸ್ಟಿಗೆ ಕೊಟ್ರಿ ಇವ್ರು ರೇಟ್ ಭಾಷಣ. ನಾನು ಒಂದು ಮನೆ ಪ್ರಾಣಿಸಿದ್ದಂಗೆ ಒಂದಿಷ್ಟು ಮಂದಿ ವಿಕ್ಕಿ ಅದ ನೋಡ ಮಗ ಅಲ್ಲಿ ಕುಂತು ಬಿಕ್ಕಿ ನಗ್ತಾನ ಮಗ ವಿಕ್ಕಿ ಅದಿಲ್ಲವ ವಿಕ್ಕಿ ಅಲ್ಲ ಅನ್ಲೇವ ಬೇರೆ ಅನ್ನವ ವಿಕ್ಕಿನ ಮಾಡಿದ್ ನಾಳೆ ಅಂಡಕರಿ ಅವೇ ಇಲ್ಲಿ ಬಂದು ನೋಡು ವಿಸುರು ಅವ ಎಲ್ಲವ ಅಂಥವ ನಡೀತಾವ. ಈ ಮತ್ತು ಸಾಂಗ್ಗಳು ಮತ್ತು ಹಿಂಗಾಗಿ ನಾವು ಏನು ಮಾಡೀವಿ ಅದು ಏನೋ ಒಬ್ಬಕ್ಕೆ ಲಗ್ನ ಆಗಿದ್ಲಂತ ಲಗ್ನ ಆಗಿ ಇದಕ್ಕೆ ಹೋಗಿದ್ಲಂತ ಎಲ್ಲಿಗೆ ತಿರುಪತಿ ಹೊಂಟಾಗ ಎಲ್ಲರೂ ಕ್ಯೂ ಇರ್ತೈತಿಲ್ಲ ಅಲ್ಲಿ ಕ್ಯೂ ಇರುತ್ತೆ ಎಲ್ಲರೂ ಏನಂತಿದ್ರು ಗೋವಿಂದ ಗೋವಿಂದ ಅಂತ ಎಲ್ಲರೂ ಗೋವಿಂದ ಅನ್ಕೂಲ ಈಗ ಸುಮ್ಮನೆ ಹೊಂಟಿದ್ಲಂತ ಏನೋ ಅನ್ಲೇ ಇಲ್ಲ ಅಂತ ನೀವು ಅಂದಂಗ ಅಂತಿದ್ಲಂತ ಎಲ್ಲರೂ ಮತ್ತೆ ಗೋವಿಂದ ಅನ್ಕೂಲ ಆಕಿನ ನೀವು ಅಂದಂಗ ಅಂತಿದ್ಲಂತ ಒಬ್ಬ ಇಂಥ ಸೇವಣ್ಣ ಅಂತ ಕೇಳೇಬಿಟ್ನಂತ ಅಲ್ರಿ ಯಾಕರ ಹಂಗೆ ಕನಾಗತ್ತೀರಿ ನೀವು ಅಂದಂಗ ಅಂದ್ರೆ ಅಯ್ಯಪ್ಪ ನನ್ನ ಗಂಡ ಹೆಸರು ಗೋವಿಂದ ಅಯ್ಯಪ್ಪ ಅದಕ್ಕೆ ನಾಚಿಗೆ ಬಂತಾಳ ಹಿಂಗೆ ಆಗ್ಬಿಡ್ತಾವ ಪರಿಸ್ಥಿತಿಗಳು. ಅದಕ್ಕೆ ನನ್ನ ಪ್ರಾಣೇಶ್ ಅಂತ ತಗೊಂಡ್ರ ಮಕ್ಳು ಏನಿಲ್ಲ ಕೇಳಂಗಿಲ್ಲ ಪಡಂಗಿಲ್ಲ ಹೆಸ್ರ ಹಿಂಗ್ರಿ ಅಪ್ಪರ ಇವತ್ತಿನ ದಿವಸ ಕಾರ್ಯಕ್ರಮ ಐತಿ ನೀವು ಬರ್ಬೇಕು ಅನ್ನಂಗಿಲ್ಲ ಮಕ್ಳು ಹಾಕೊಂಬಂದು ಟೇಬಲ್ ಮೇಲೆ ಇಟ್ಬಿಡೋದು ಬರ್ಬೇಕಪ್ಪ ಅದೆಲ್ಲ ಗೊತ್ತಿಲ್ಲ ನನಗೆ. 5 ಕಾರ್ಯಕ್ರಮ ಇರ್ತಾವೆ ಹೆಂಗೆ ಹೋಗ್ಬೇಕು ನಾನು ಏನು ಹೆಲಿಕಾಪ್ಟರ್ ಕೊಡಿಸ್ರಿ ಮಕ್ಳು ನಮಗೆ ನಡಕ್ನ ಬರ್ಬೇಕು ಬರಲಿಲ್ಲ ಅಂದ್ರೆ ಸಣ್ಣದಕ್ಕೆ ಬರಂಗಿಲ್ಲ ಮಾಂಸ ದೊಡ್ಡ ಶ್ರೀಮಂತರ ಮನೆಗೆ ಹೋಗ್ತಾನಂತ. ಶ್ರೀಮಂತರು ಏನು ಕೊಡ್ತಾರಲಿ ಬಡವ್ರ ಇದನ್ನ ಕೊಡೋದು ಅವ್ರು ನಮ್ದಾಗ ಹೂವಿನಾರು ಶಾಲು ಐಸೊಳ ಮಕ್ಳು ಅವ್ರು ಶ್ರೀಮಂತರು ಹೇಳ್ತ ನೋಡು ಕರೆಕ್ಟ್ ಅನ್ನ ಹೇಳೋದ. ರಾಜಕಾರಣಿಗಳು ಅಂತರೂ ಒಬ್ಬರು ದೇಣಿಗೆನ ಕೊಟ್ಟಿಲ್ಲ ಮಕ್ಕಳು ನಮ್ದ ಶಾಲು ಹೂವಿನಾರು ಹೋದಾರ ನೋಡಿ ಅವ್ರು ಅನುದಾನೂ ಕೊಟ್ಟಿಲ್ಲ. ನನ್ನ ಭಕ್ತರು ಅದಾರಲ್ಲ ಹೆಂಗೆ ಅದಾರಂದ್ರೆ ಭಾಳ ಪವರ್ಫುಲ್ ಇರೋಂಥ ಭಕ್ತರು ಅಂದ್ರೆ ಸಿದ್ದನಕೋಳ ಮಠದ ಭಕ್ತರು ನೋಡಲಿ ನೆನ್ಪಿಟ್ಕೋರಿ. ಬರೀ ಅವರು 1 ರೂಪಾಯಿ ಕೊಟ್ಟರು 1 ಕೋಟಿ ಆಗತ್ತೆ. ಇವತ್ತಿಗೆ ನಾ ಯಾರನ್ನೂ ಕೇಳಂಗಿಲ್ಲ. ನಮ್ಮ ಮಠದ ವಿಶೇಷ ಐತೆ ನಿಮ್ಗೆ ರೊಕ್ಕ ಕೊಡ್ತೀವಿಲ್ಲ ಅಲ್ಲಿ ಹಂಚಿದ್ನಿಲ್ಲ ನೋಡಿರಿ ಯಾರು ರೊಕ್ಕ ಹಂಚಿದ್ರಿ ಅಂದಿರ್ಬೇಕು ತಲೆ ಬರೋಬರಿಲ್ಲ ಸ್ವಾಮಿದು ಅಂತೇಳಿ ಅಂದ್ರೇನೆ ಯಾರು ಹಾಂ ಒಬ್ಬ ಸ್ವಾಮಿ ಅಂದಿದ್ದು ನನಗೆ ಏನಂದ ಅನ್ನೋದು ಹೇಳ್ತೀನಿ ನಾನು ಭಕ್ತರು ಗಳಿಸೀನಿ ಸ್ವಾಮಿ ಆದಂಥವು ಭಕ್ತರನ್ನ ಗಳಿಸ್ಬೇಕು ರೊಕ್ಕ ಗಳಿಸ್ಬಾರ್ದು. ಸಂಪತ್ತು ಗಳಿಸಿದವು ಇಸು ದುರ್ಮಣಕ್ಕೆ ಹೋಗ್ಯಾವು ಸ್ವಾಮಿಗಳು ಮರುದಿವ್ಸ ಪೇಪರ್ನ ಹೃದಯಾಘಾತ ಅಂತ ಬಂದೈತೆ ನೋಡಿ ಕರೆಕ್ಟನ ಯಾರು ಹೆಚ್ಚಿರ್ತಾರೆ ಹೇಳೇನು ಜೈ ನಮ್ಮ ಪಾರ್ವತಿ ಯಾರು 5 ಬಂದಿರ್ತಾರೆ ಅವರೇ ಹೆಚ್ಚಿಗೋದು ಅವ್ನು ಸ್ವಾಮಿನ ರೊಕ್ಕ ಪಕ್ಕ ಇತ್ತಂದ್ರೆ ಎತ್ತಿ ಬಿಡ್ತಾರೆ ಅವ್ನು. ಮತ್ತು ಮುಂಜಾನೆ ಅಂತ ಅಪ್ಪಾರು ಹೋದ್ರಿ ಅಂತ ನಾವು ಅಳಗತ್ತಾನ ಮತ್ತು ಅವನ ಕುತ್ತಿಗೆ ಇರ್ತಾನ ಮಗ. ಆಮೇಲೆ ಇವಾಗ ಸೇವನೆ ಬಂದು ಎಂಥ ಸೇವೆ ಮಾಡಿದಪ್ಪ ಗುರುಗಳದು 1001 ತಗೋಂತಾನ ಅವಾಗ ಕುದಿಗಿಸಿದ ಒಂದು ಅದೊಂದು 2 ಲಾಭ ಆತು ನನಗಂತ ನಾವು ಹೌದಿಲ್ಲ ಹಾಂ. ಮತ್ತು ರಾತ್ರಿ ಬದನಾಸ್ತರ ಅಷ್ಟ ಮಾಡಿದ್ರೆ ಚಲೋ. ಮತ್ತು 8 ಮಂದಿ ಏನು ಇರ್ತಾರಲ್ಲ ಅವ್ರು ಕುದಿಗಿಸಿದಾರ ಒಂದು ಫೌಂಡೇಶನ್ ಮಾಡ್ತಾರೆ ಶ್ರೀ 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 ಜಗದ್ಗುರು ಶಿವಕುಮಾರ ಸ್ವಾಮಿಗಳ ಫೌಂಡೇಶನ್ ಹಾಕಿ ಅದಕ್ಕೆ ಒಬ್ಬ ಅಧ್ಯಕ್ಷಕನ ಒಬ್ಬ ಕಾರ್ಯದರ್ಶಿ ರೊಕ್ಕ ಎತ್ಕೋತ. ಆಮೇಲೆ ನೀವು ಎಲ್ಲರೂ ಮೊನ್ನೆ ಗದಗ ವಾಣಿಗೆ ಮಸ್ತ್ ಬಂದಿದ್ರು ಅಪ್ಪಾರು ನಮಗೆಲ್ಲ ಆಶೀರ್ವಾದ ಮಾಡ್ರಪ್ಪ 1001 ಬರ್ಕೊಂತೀರಿ ನೀವು ಇಂಥ ಮಕ್ಕಳದಾರ ನಮಗೂ ಹೌದಿಲ್ಲ. ನಾನು ಒಂದು ಸ್ವಲ್ಪ ಕಡಾಮುಡಿ ಅದು ನೆನ್ಪು ಪಾಳೆ ಬಚ್ಚಗೈತಿ. ನಾನು ಕೆಳಗೆ ಇಳಿದ್ನಿ ಅಂದ್ರೆ ಯಾಕಲೇ ಮಕ್ಕಳು ಅಂತೀನಿ ಅಂತ ಬಿಟ್ಟರು ನನಗೆ ಬರ್ರಿ ಸಾಹೇಬ್ರ ಅಂದ್ರೆ 3 ತಿಥಿ ಹಾಕಿತ್ತು ನಂದು ಕತ್ತಿ ಮುಗಿಸ್ಬಿಡ್ತಿತ್ತು ಸಾಕ ಪ್ರಾಣೇಶ್ ಅಂತ ತಿಳ್ಕೊಂಡಾರ. ಆದ್ರೆ ಒಂದೇನು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನಿಮ್ಗೆ. ಪ್ರಾಣೇಶಿಗೆ 40,000 ಕೊಡ್ತಾರೆ ಮಕ್ಕಳು ನನಗೆ 11 ರೂಪಾಯಿ ಕೊಡ್ತಾರೆ ಇಷ್ಟ ಪರ. ಆದ್ರೆ ಅವ ಹೇಳ್ತಾನೆ ಮಗ ನಾ ಬೇರೆ ಹೇಳಿದ್ರು ನಮಗೆ ಕೊಡೋಲ್ರಿ ಇವ್ರು ರೇಟ್ ಯಾಕೆ ಈಗಾಗಲೇ ನಿಮ್ಗೆ ಬೇಸರ ಐತಿ ನಮಗೂ ಅರ್ಜೆಂಟ್ ಐತಿ ಹೊಟ್ಟೆ ಐತಿ ಬೇಸರ ಆಯ್ತಾನೆ ಯಾರಿಗಾರ ಮತ್ತು ಬೇಸರ ಆದ್ರೆ ಹೇಳ್ರಿ ಮತ್ತೆ ಯಾರೂ ಒಬ್ಬರು ಆಯಾರ ಮಾಡೋಲ್ರಿ. ಏನಾಗಲಿ ಗದಗವಾಣಿ ಕಾರ್ಯಕ್ರಮ ಅತ್ಯುನ್ನತವಾಗಿ ಬೆಳೀಲಿ. ಇನ್ನು ಗದಗವಾಣಿ ದಿನಪತ್ರಿಕೆ ಇನ್ನೂ ಹೆಚ್ಚಿಗೆ ಬೆಳೀಲಿ. ಈ ಇನ್ನೂ TV ಚಾನಲ್ ಕೂಡ ಸ್ಯಾಟಲೈಟ್ ಚಾನಲ್ ಆಗಲಿ ಅಂತೇಳಿ ಆಶೀರ್ವಾದ ಮಾಡೀನಿ ಈ ಒಂದು ಗದಗವಾಣಿಗೆ. ಅದ್ರಾಗ ನಮ್ಮ ಮಠದ್ದು ಏನಾದರೂ ಇದ್ರೆ ಮೊದಲನೇ ಫ್ರಂಟ್ ಪೇಜ್ಗೆ ಹಾಕ್ತಾರೆ ಮಕ್ಕಳು ಮತ್ತು ಕುತ್ತಿಗೆ ಚಿಗುದು ಹಾಕಿ ಕಿರಿಸೋ ಮಕ್ಕಳು ಫ್ರಂಟ್ ಪೇಜ್ಗೆ. ಹಾಂ ಭಕ್ತಿಪೂರ್ವಕವಾಗಿ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಇವ ರವಿ ಮಂಜುನಾಥ್ ಭಾಳ ಒಳ್ಳೆಯ ಹುಡುಗ. ಏನೇ ಇದ್ರೂ ಕೂಡ ನಾನು ಕೇಳಿ ಮಾಡ್ತಾನೆ ಏನಪ್ಪ ಈ ಆ್ಯಕ್ಚುಲಿ ಪತ್ರಿಕಾ ಬಳಗದವ್ರು ಸ್ವಾಮಿಗಳನ್ನ ಯಾರನ್ನೂ ಕೇಳಂಗಿಲ್ಲ. ಇವ ಒಂದೇದಾವ ಕೇಳಿದವ ನಾನು ಕೇಳಿದ್ರು ರೊಕ್ಕನ ಕೇಳ್ಯಾರ ಎಷ್ಟು. ನಾಂದೆ ನನ್ನ ಕಡೆ ಏನಿಲ್ಲ ತಮ್ಮ ಏನು ತೊಗೊಂಡು ಬೇಡ ಅಂದ್ರೆ ಒಂದು ಪ್ಯಾಕೆಟ್ ಅಕ್ಕಿ ಐತೆ ನೋಡುವ ಅಂದೆ ಅವ್ರು. ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂದವ. ನಾ ಅಂದೆ ಬರಿತೀನ ಅಂದೆ ಬರಿತೀನಿ ಅಂದೆ ಫೋಟೋ ಕೊಟ್ಟೆ ಫ್ರಂಟ್ ಪೇಜ್ಗೆ ಹಾಕಿ ಮಗನ ಒಳಗೆ ಹಾಕಿರೋ ಒದ್ದು ಬಿಡ್ತೀನಿ ಅಂದೆ ಅವ್ರು.
ಯಾಕಂದ್ರೆ ನಾ ತೋರ್ಸ್ಕೊಂಡ ನಿಂತೀನಿ, ಯಾಕೆ ಹೆದರ್ಬೇಕು? ಬರ್ಕೊ ಹೋಗ್ಲೇ ಅಂದ ನನ್ನ ಭಕ್ತರಿಗೆ ಗೊತ್ತೈತೆ ನಾ ಹೆಂಗೆ ಅದೀನಿ ಅನ್ನೋದು. ಯಾಕಲೇ ನನ್ನ ಭಕ್ತರಿಗೆ ಗೊತ್ತಿದ್ರೆ ಪೇಪರ್ ಇನ್ನು 1000 ಬರ್ಕೋರಿ ಅಂದ. ಹೌದಿಲ್ಲ? ನಾವು ಕರೆಕ್ಟ್ ಇರ್ಬೇಕು. ನಾವು ಕರೆಕ್ಟ್ ಇದ್ರೆ ಯಾವ ದೇವ್ರಿಗೆ ಒಂದು ಬೇಕಾಗಿಲ್ಲ. ಹೌದಿಲ್ಲ? ಅದಕ್ಕೆ ನಮ್ಮ ಮಠ ಏನೈತಲ್ಲ ಅಂತಾರಾಷ್ಟ್ರೀಯ ಮಠಕ್ಕೆ ಹೋಗೈತಿ. ಅಂತಾರಾಷ್ಟ್ರೀಯ ಮಠ ಏನು ಒಂದು ಗುಡ್ದಾಗಿರುವಂಥ ಮಠ, ಗುಡ್ದಾಗ ಐತದು ಏನ, ಅಲ್ಲಿ ಲಕ್ಷಾಂತರ ಜನರು ಸೇರಿಸಿ ಸಿನಿಮಾ ರಿಲೀಸ್ ಆಗ್ತಾವಂದ್ರೆ ಯಾವ ಮಟ್ಟಕ್ಕೆ ಇರ್ಬೇಕು? ಅದು ನನ್ನ ಭಕ್ತರ ಪವರ್ ಎಷ್ಟು ಇರ್ಬೇಕು ಅದನ್ನು ವಿಚಾರ ಮಾಡಿದ್ವಿ. ಹಾಂ, ನನ್ನ ಭಕ್ತರು ಹಂಗೆ ಅದಾರ. ಒಬ್ಬೊಬ್ಬ ಸ್ವಂತ ಹೆಲಿಕಾಪ್ಟರ್ ಇದ್ದವ್ರು ಅದಾರ, ಸ್ವಂತ ಹೆಲಿಕಾಪ್ಟರ್ ಇದ್ದಾರೆ. ಆದ್ರೆ ಸ್ವಾಮಿ ಕಿಸೆದಾಗ ₹1 ಇಲ್ಲ. ಇಷ್ಟ ನೋಡಿ ಪವರ್ ಐತ್ಲೆ, ಪವರ್ ಐತಿ. ಮೊನ್ನೆ ಒಬ್ಬ ಬಂದ, ಏನಂದು ಗೊತ್ತನ್ಲಿ, ಅಪ್ಪರ ನಾವು ನಿಮ್ಮ ಫ್ಯಾನ್ ರೀ ಅಂದ. ತಿರ್ಗ ಮಗನ ಅಂದ, ತಿರ್ಗವಲ್ಲ ಕಾಮಿಡಿ ಅಲ್ಲ ನಮ್ದು. ಜಗ್ ಕಾಡಿಸ್ತೀನಿ ನಾ, ಭಕ್ತರು ಕಾಡಿಸೋ ಸ್ವಾಮಿ ಅಂದ್ರೆ ನಾವು ಒಬ್ಬನ ಇಡೀ ರಾಜ್ಯದಾಗ. ಜಗ್ನ ಕಾಡಿಸೋದಂದ್ರೆ ಹಂಗಲ್ಲ, ಮತ್ತೆ ಕ್ಯಾರ್ ತೊಗೊಂಡ್ಬಡಿಸ್ಕೊಳ್ಳೋದಲ್ಲ, ನಗಸ್ತೀನಿ ಅಷ್ಟ. ಮತ್ತು ನೀವು ಬೇರೆ ತಿಳ್ಕೊಂಡ್ರಿ ಯಾಕಪ್ಪ ಅದನ್ನು ಹೇಳ್ಬೇಕು. ನೇರವಾಗಿ ಹೇಳ್ಬಿಡ್ತಿಲ್ಲ ನಾ, ಉದ್ರಿ ಸ್ವಾಮಿ ಅಲ್ಲ ರೋಕಡಿ. ಆಮೇಲೆ ಇನ್ನೊಬ್ಬ ಬಂದ, ಅಪ್ಪರ ನಿಮ್ಮದು ಫುಲ್ ಪವರ್ ಬಿಡ್ರಿ ಅಂದ, ಭಾರಿ ಪವರ್ ಐತೆ ಬಿಡ್ರಿ ಅಂದ. ಆ ಟೈಮ್ದಾಗ ಕರೆಂಟ್ ಹೋಯ್ತು, ಮತ್ತು ಕರೆಂಟ್ ಬರೋಲ್ಲ ಅಲ್ಲಿ ಅವ್ರು ಸ್ವಾಮಿ ಅಂದೆ. ಅವರೇ ನೀವು ಬರೀ ಹಿಂಗೆ ನಾನು ಚೆಕ್ ಮಾಡ್ಕೊಂಡು ಹೋಗ್ತೀರಂತ. ಅದಕ್ಕೆ ಇನ್ನೊಂದು ಹೇಳ್ತೀನಿ ನಿನಗೆ, ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದಿ. ನಮ್ಮ ಜಿಲ್ಲೆಯ ಜನಕ್ಕೆ ನೀ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಮುಂದೆ ಯಾವುದೇ ಜಿಲ್ಲೆ ಒಳಗೆ ಮಾಡಿದ್ರೆ ನಾನು ಸಪೋರ್ಟ್ ಆಗಿರ್ತೀನಿ. ನಾನು ಒಂದು ಮಾತು ಹೇಳಿದ್ದೀನಿ ನಿನಗೆ, ಪ್ರೇಮಾನ ಕರೆಸ್ತೀನಿ ಅಂದಿದ್ದ, ಕರೆಸೀನಿ. ಮತ್ತು ಹಿಗಟ್ಟು ನಾಳೆ ಫೋನ್ ಹಚ್ಕಿಚ್ಚಳ್ಳಿ ಯಾಕೆ ನಮ್ಗೆ ₹11 ಕೊಡ್ತಾರೆ ಸ್ವಾಮಿಗೆ. ಮತ್ತು ನಾಲ್ಕಿಂದ ಪಿಯಾಗಿ ಹೋಗ್ಬೇಕಾಗಿ ನಾನು ಬರ್ಯಾಕ. ಹೌದಿಲ್ಲ? ಎಲ್ಲದನ್ನು ವಿನಾಯಕ ನಾ ಇಲ್ಲೇ ಸತ್ಯಾಗ್ರಹ ಕುಂತ್ಬಿಡ್ತೀನಿ ಹಾಗೆ. ಯಾಕಂದ್ರೆ ಇಲ್ಲಿ ನಾನು ಸಪೋರ್ಟರ್ಸ್ ಅದ್ರ ಮಕ್ಕಳ ಹೆಸ್ರನ್ನ ಎಲ್ಲರೂ ಬೋರ್ಡ್ ಹಿಡ್ಕೊಂತಿರ್ಲವ, ಎಲ್ಲರೂ ಒಂದೊಂದು ಬೇಕೇ ಬೇಕು, ಧಾರಾವಾಹಿ ಬೇಕಂತಾರ ಅವರು. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಒಳ್ಳೇದಾಗಲಿ ನಿಮ್ಗೆ. ಓಕೆ. ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಶಿಷ್ಯ ಈ ವರ್ಷ ನಮ್ಮ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನೋಡಕ್ಕೆ ಬರ್ಬೇಕು ಎಲ್ಲರೂ. ನೀವು ಬಾಗಲಕೋಟೆಯವ್ರು 3 ದಿವಸ ಮಾಡ್ತೀವಿ ನಾವು, ಅದ್ಭುತ ಮಾಡ್ತೀವಿ. ಸಿನಿಮಾ ನಾಟಕ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿ. ನಮ್ಮ ಆನಂದ್ ಅದ ನೋಡಿಲ್ಲಿ, ಎದ್ದೇಳಿ ಮಗನ ಇವನ ಸೌಂಡ್ ಹಚ್ಚೋದು. ನಾನು ಸ್ವಲ್ಪ ಬೇಕತ್ನೆ ಅಂದ್ರೆ ಮಗ ಟಮಕ್ ಅನಿಸ್ಬಿಡ್ತಾನೆ, ಮುಚ್ಚೆ ಸೌಂಡ್ ಬಿಡ್ಲಿ ಅಂತೀನಲ್ಲ. ನಾನು ಇಂಗ್ಲೀಷ್ ಬರಕತ್ತು ಅಂದ್ರೆ ಕಟ್ ಮಾಡಿಬಿಡ್ತಾನೆ, ಸೆನ್ಸರ್ ಬೋರ್ಡ್ನಾಗ ಇದ್ದಾಗ ಮಗ ಟಮಕ್ನ ಅನಿಸ್ಬಿಡ್ತಾನೆ. ನಾನು ಹಾಡೋ ಮುಂದೆ ಏನಾರ ಗದ್ದಾಡಿಸ್ತಾನೆ. ಇವತ್ತು ಯಾಕೆ ಪುಣ್ಯ ಐತಿ, ಸೂಪರ್ ಆಗೈತ್ಲೆ ಸೌಂಡ್. ಹಾಡು ಚಲೋ ಬಂತ ನಂದು ಬಂತ. ಮತ್ತು ಒಬ್ಬರು ಆಯಾರ ಮಾಡಲಿಲ್ಲ ಅಲ್ಲಿ ಕಡೆಗೆ ₹11 ಕೊಟ್ಟಿದ್ದು ಚಲೋ ಐತಪ್ಪ. ಮರ್ತುಜ ನಮಗೆ ಅನುಮಾನ ಆಗೈತದ. ಅದು ಬಿಡಲ್ಲೇ ನೀನು ಅಂಡಕರಿ ಮಗ, ಬಾಯ್ ಮ್ಯಾ ಬಾ. ಒಂದು ಹೇಳ್ತೀನಿ, ಗದಗ ವಾಣಿ ಸಿಬ್ಬಂದಿಯರು ಹಂಗೆ ಅದಾರ. ಆಮೇಲೆ ಅವ ಆ್ಯಂಕರಿಂಗ್ ಮಾಡೋ ಹುಡುಗನು ಭಾರಿ ಸೂಪರ್ ಅದನ. ಅವ ಹುಡುಗ ಅವನ ಬಗ್ಗೆ ನಾನು ಬೈತೀನಿ ಅನ್ನೋದು ಅಷ್ಟ, ಒಳಗೆ ಆತ್ಮದೊಳಗೆ ಭಾಳ ಅವ್ನ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ಎಲ್ಲಿ ಬೇಗಳು ಇರ್ತೈತಿ ಅಲ್ಲಿ ಪ್ರೀತಿ ಇರ್ತೈತಿ. ಎಲ್ಲಿ ಅತಿ ಅವ್ರ ಮ್ಯಾಗ ಜೀವ ಮಾಡ್ತಿರ್ತಾರಲ್ಲ ಅವ್ರ ಕೊಲ್ಲೋದು. ಅದನ್ನು ಹೇಳ್ತೀನಿ ನಿಮ್ಗೆ. ಬೇರೆ ಹೇಳಿದಾರೆ, ಬುದ್ಧಿ ಹೇಳಿದ್ರಂತ, ನಕ್ಕೆ ಹೇಳಿದಾರೆ, ಕೆಡಕಿದ್ರಂತ. ಅದಕ್ಕೆ ನಾವು ಏನಿದ್ರು ದುಡ್ಮಿ ಒಳಗೆ ದೇವ್ರು ಕಾಣ್ರಿ ಅಂತೀನಿ ನಾ. ಕರೆಕ್ಟ್ ಅನ್ಲೇ ನಂದು ಬಹುಶಃ. ದುಡ್ಮಿ ಒಳಗೆ ದೇವ್ರು ಕಾಣ್ರಿ ಮಕ್ಕಳ. ನೀವು ಅದು ಬಿಟ್ಟು ಆ ದೇವ್ರು ಇವ್ ದೇವ್ರು ಹೋಗ್ಬೇಡ್ರಿ. ಮನ್ಯಾಗ ತಂದೆ ತಾಯಿ ಅದಾವು, ಕಣ್ಣಿಗೆ ಕಾಣೋ ದೇವ್ರು ಅವ್ರು ಬಿಡ್ತೀರಿ ಮಕ್ಕಳ, ಎಲ್ಲೆಲ್ಲಿ ನಡ್ಕೊಂತೀರಿ ಅಂತ ಬೈತೀನಿ ನಾ. ಇನ್ನೊಂದು ವಿಶೇಷ ಹೇಳ್ತೀನಿ ನಿಮ್ಗೆ, ನನ್ನ ಜೀವಮಾನದೊಳಗೆ ಇವತ್ತಿಗೆ ಪಾದ ಪೂಜೆ ಮಾಡಿಸ್ಕೊಳಂಗೂ ಇಲ್ಲ. ನಾನು ತಂದೆ ತಾಯಿನ ಮಾಡಿಸ್ತೀನಿ ನಾನು. ಇದು ತಪ್ಪ ಏನು ಮಾಡಿಸ್ಕೊರಂಗೆ ಚಪ್ಪಳಿ ಹೊಡಿದ್ರೇನು? ಮತ್ತೆ ನಾ ಹೇಳಿದ್ದದ, ಮನ್ಯಾಗ ಕಣ್ಣಿಗೆ ಕಾಣೋ ದೇವರು ತಂದೆ ತಾಯಿ. ಅವ್ರಿಗೆ ಗೌರವ ಕೊಡಲಿಲ್ಲ ಅಂದ್ರೆ ಎಷ್ಟು ನಾವು ವರ್ಷ ದಿನ ಹೊರಗೆ ಹಾಕ್ಬಿಡ್ತೀನಿ ಮಠದಿಂದ. ಗೆಟ್ ಔಟ್ ಮಗನ ನನ್ನ ಮಠಕ್ಕೆ ಅಲವಿಲ್ಲ ಅಂತೀನಿ. ಕಣ್ಣಿಗೆ ಕಾಣೋ ದೇವರು ಅವ್ರಿಗೆ 5 ಜನ ಗುರುಗಳು ಜೀವನದೊಳಗೆ. ಕಣ್ಣಿಗೆ ಕಾಣೋ ದೇವ್ರು ಅಂದ್ರೆ ತಂದೆ ತಾಯಿ 1ನೇ ಗುರುಗಳು. 2ನೇ ಗುರು ಯಾರು ಹೇಳಿ ನೋಡೋಣ? ನಾವು ಸಂಸ್ಕಾರ ಕೊಡುವಂಥವ್ರು ಸಾಧು ಸಂತರು. 3ನೇ ಗುರು ಯಾರು ಹೇಳ್ರಿ ನೋಡೋಣ? ಹಾಂ, ವಿದ್ಯೆ ಕಲಿಸಿದ್ರು, ಹುದ್ದೆ ಕೊಟ್ಟಂತೆಲ್ಲ. ಇನ್ನು ಎಜುಕೇಶನ್ ಕೊಡ್ತೀವಿ ತಡಿ, ನೌಕರಿಗೆ ಹೊಂಟಿವ ಮಗ ಆಗಲೇ ಹುದ್ದೆ ಕೊಟ್ಟು ವಿದ್ಯೆ ಕೊಟ್ಟಂತ 3ನೇ ಗುರು. 4ನೇ ಗುರು ಅನ್ನ ಕೊಡುವ ರೈತ. 5ನೇ ಗುರು ಸೈನಿಕ. ಇವು 5 ಜನಕ್ಕೆ ನೀವು ಗೌರವ ಕೊಡಲೇಬೇಕು. ಇವು ಕೊಡಲಿಲ್ಲ ಅಂದ್ರೆ ನೀವು ಜನದ ಉದ್ಧಾರ ಆಗಲ್ಲ ಅಂತೇಳಿ ಜೈನಮ್ಮ ಪಾರ್ವತಿ ಹರ ಮಹಾದೇ ಹೇಳಿ ಹಾರಿದಾಗ ಅದರ ಮೇಲಕ್ಕೆತ್ತಿದಂತಹ ದಾರ ಬಂಧುಗಳೇ ನಮಗೆಲ್ಲರಿಗೂ ಕಾಣೋದೇ ಇಲ್ಲ. ಆ ರೀತಿ ಸುಂದರ ಸಮಾರಂಭದ ರೂವಾರಿ